MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕೋ ಬೇಡವೋ ಅನ್ನೋದನ್ನ ಇನ್ನೂ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಪರ ಮುಖಂಡರು ಹಾಗೆ ಅವರಿಗೆ ಬೆಂಬಲವಾಗಿ ನಿಂತಿರುವ ಕೆಲ ಮಠಾಧಿಪತಿಗಳು ಹಾಗೆ ಪಕ್ಷದ ಕೆಲ ನಾಯಕರು ಕಾರ್ಯಕರ್ತರು, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಪರವಾಗಿ ನಿಂತಿರುವ ಅಭಿಮಾನಿಗಳು, ಎರಡೂ ಬಣಗಳು ಕೂಡ ಇದೀಗ ಒಡೆದು ಹೋಗಿದೆ ಅನ್ನೋದರಲ್ಲಿ ಅನುಮಾನ ಅಂತೂ ಉಳಿದಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅನ್ನೋ ರೀತಿಯಲ್ಲಿ ಇವತ್ತೊಂದು ಘಟನೆ ನಡೆದೇ ಹೋಯಿತು. AICC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಇವತ್ತು ಮಂಗಳೂರಿಗೆ ಆಗಮಿಸಿದ್ರು. ಮಂಗಳೂರಿಗೆ ಅವರು ಬಂದು ಇಳಿತಾ ಇದ್ದ ಹಾಗೇನೆ ಅವ್ರ ಮುಂದೆನೆ ಸ್ಲೋಗನ್ ಸಂಘರ್ಷ ಆಗೋಯ್ತು. ಬೆಂಬಲಿಗರ ಈ ಹೈಡ್ರಾಮಾ ನೋಡಿ ಕಾಂಗ್ರೆಸ್ನ ಹಿರಿಯ ನಾಯಕನೇ ತಂಡ ಹೊಡೆದಿದ್ದಾರೆ. ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಇವತ್ತಾದ ಈ ಸ್ಲೋಗನ್ ಸಂಘರ್ಷ ಯಾವ ರೀತಿ ಇತ್ತು, ಯಾವ ರೀತಿಯ ಸಂದೇಶ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಸ್ಲೋಗನ್ ಸಂಘರ್ಷದಿಂದ ರವಾನೆಯಾಗಿದೆ, ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. KC ವೇಣುಗೋಪಾಲ್ ಮುಂದೆ DK ಘೋಷಣೆ. KCV ಕಾರಿಗೆ ಅಡ್ಡ ನಿಂತು ಬೆಂಬಲಿಗರ ಶಕ್ತಿ ಪ್ರದರ್ಶನ. ಬೆಳ್ಳಂಬೆಳಗ್ಗೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಮಾಡಿ CM DCM ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. DK ಶಿವಕುಮಾರ್ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರ್, ಬಿಸಿ ಬಿಸಿ ಇಡ್ಲಿ ಸವಿದು ನಾವೆಲ್ಲ ಒಂದು ಅಂತ CM ಅಬ್ಬರಿಸಿದ್ದಾರೆ. ಇದರ ಮಧ್ಯೆ ಮಂಗಳೂರಿನಲ್ಲಿ ಬಣಬಡಿದಾಟ ಸ್ಫೋಟವಾಗಿದೆ. AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಮುಂದೆ ಬೆಂಬಲಿಗರು DK ಅಂತ ಘೋಷಣೆ ಕೂಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ KC ವೇಣುಗೋಪಾಲ್ ಹೊರಬರ್ತಾ ಇದ್ದಂತೆ DCM ಬೆಂಬಲಿಗರು ಹೈಡ್ರಾಮಾ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕನ ಕಾರಿಗೆ ಮುತ್ತಿಗೆ ಹಾಕಿದ DK ಬೆಂಬಲಿಗರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. DKಶಿಯನ್ನ ಮುಖ್ಯಮಂತ್ರಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಘೋಷಣೆ ಕೂಗಿದ್ದಾರೆ, ಮುತ್ತಿಗೆ ಹಾಕಿಲ್ವಲ್ಲ. ಅಭಿಮಾನಿಗಳು DK ಅಂತ ಘೋಷಣೆ ಮಾಡಿದ್ದಾರೆ ಸರ್. ಮುಂದಿನ ಯಾರು ಮುತ್ತಿಗೆ ಹಾಕಿರೋದಿಲ್ಲ, ಅಭಿಮಾನದಿಂದ ಕೂಗಿರ್ಬೋದು ಅಷ್ಟೇ. DKಶಿ CM ಆದ್ರೆ ನನ್ನ ವ್ರತ ಪೂರ್ಣವಾಗುತ್ತೆ. ಇದೆಲ್ಲ ಈ ಬಣಗಾರಿಕೆ ಗುಂಪುಗಾರಿಕೆ ನಮ್ಮಲ್ಲಿಲ್ಲ, ನಮ್ಮ ಮನಸ್ಸಲ್ಲಿಯೂ ಕೂಡ ನಮ್ಮ ತಲೆಯಲ್ಲಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಸಾಹೇಬರು ಜೋಡೆತ್ತಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ನಮ್ಮ ಲಕ್ಷ್ಯ 2028ನೇ ಇಸವಿಯ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಡವರ ಪರವಾಗಿ ಕೆಲಸ ಕಾರ್ಯ ಮಾಡಬೇಕು. DK ಶಿವಕುಮಾರ್ CM ಆಗಲು ವ್ರತ ಮಾಡಿದ್ದೇನೆ. ನನ್ನ ವೈಯಕ್ತಿಕ ಅಭಿಪ್ರಾಯ ರೀ. ನಾನು ಮಂಗಳದೇವಿ ತಾಯಿಗೆ 9 ದಿವಸ ನವರಾತ್ರಿ 10 ದಿವಸ ವ್ರತ ಇಡುವವ, ನಾನು ಬರೀ ನೀರಲ್ಲಿರುವವ. ನನ್ನ ವೈಯಕ್ತಿಕ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ನಿಮಗೆ ಸುದೀಪ್ ಇಷ್ಟ ಇರ್ತಾನೆ, ನಿಮಗೆ ದರ್ಶನ್ ಇಷ್ಟ ಇರ್ತಾನೆ, ನೀವು ಅದು ನಿಮ್ಮ ವೈಯಕ್ತಿಕ. ಹಂಗೇನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತ ಇವತ್ತೇ ಚೇಂಜ್ ಆದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತೇ DK ಶಿವಕುಮಾರ್ ಚೇಂಜ್ ಆದರೆ ನನ್ನ ವ್ರತ ಸಂಪೂರ್ಣ ಆಗ್ತದೆ. ನಾನು ಸಿದ್ದರಾಮಯ್ಯ ಬೆಂಬಲಿಗರಿಂದಲೂ ಘೋಷಣೆ. DK ಅಂತ DCM DK ಶಿವಕುಮಾರ್ ಬೆಂಬಲಿಗರು ಘೋಷಣೆ ಕೂಗಿದ್ರೆ, ಇತ್ತ CM ಪರ ಕಾರ್ಯಕರ್ತರು ಜಯಘೋಷ ಹಾಕಿದ್ದಾರೆ. ಪೂರ್ಣಾವಧಿ CM ಸಿದ್ದರಾಮಯ್ಯ ಅಂತ ಐವಾನ್ ಡಿಸೋಜಾ ಸೇರಿದಂತೆ ಸಿದ್ದು ಬೆಂಬಲಿಗರು ಘೋಷಣೆ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಣ ಬಡಿದಾಟ ಇಲ್ಲ, ಸಂಘರ್ಷ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ಈ ಸೋಕಾಲ್ಡ್ ಸ್ಟ್ಯಾಂಡರ್ಡ್ ಉತ್ತರಗಳು ಕಾಂಗ್ರೆಸ್ನ ಎಷ್ಟೇ ಮಂದಿ ನಾಯಕರಿಂದ ಆಚೆ ಬಂದರೂ ಕೂಡ ಇವತ್ತಾಯ್ತಲ್ಲ, ಅಂಥ ಘಟನೆಗಳು ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ನೀವು ಈಗಷ್ಟೇ ಗಮನಿಸಿದ್ರಿ, ಒಂದು ಕಡೆ ಐವಾನ್ ಡಿಸೋಜಾ ಅವರು ಸಿದ್ದು ಅಂತ ಹೇಳಿ ಘೋಷಣೆ ಕೂಗಿದ್ರೆ, ಇತ್ತ ಮಿಥುನ್ ರಾಯ್ ಅವರು ವ್ರತ ಮಾಡಿದ್ದೀನಿ, DK ಶಿವಕುಮಾರ್ CM ಇವತ್ತೇ ಆಗಿಬಿಟ್ರೆ ನನ್ನ ವ್ರತ ಪೂರ್ತಿ ಆಯಿತು ಅಂತೇಳಿ ಇದನ್ನು ಬಣ ರಾಜಕೀಯ ಅಂತಲೇ ಇನ್ನೇನು ಕರೆಯೋದು. ಎನಿವೆ, ಈ ಬಣ ಬಡಿದಾಟ ಏನೇ ಇದ್ರು, ಸ್ಲೋಗನ್ ಸೂತ್ರ ಏನೇ ಇದ್ರೂ ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವರ ಕೊಡಬೇಕಾಗಿರೋದು ದೇವನೊಬ್ಬ ಅನ್ನೋ ರೀತಿಯಲ್ಲಿ ಹೈಕಮಾಂಡ್, ಅದರಲ್ಲೂ ಹೈಕಮಾಂಡ್ನ ಅಧಿನಾಯಕಿ ಅಂತ ಕರೆಸ್ಕೊಳ್ಳುವ ಸೋನಿಯಾ ಗಾಂಧಿ ಅವರು. ಹಾಗಾದರೆ ಸೋನಿಯಾ ಗಾಂಧಿ ಅವರು ಹೆಣೆದಿರುವ ಸೂತ್ರಕ್ಕೆ ಸಿದ್ದರಾಮಯ್ಯನವರು ತಲೆಬಾಗುವ ಅನಿವಾರ್ಯತೆ ಬಂದೇ ಬಿಟ್ಟಿದೆಯಾ? ನಮಗೆ ಗೊತ್ತಿದೆ, ಈ ರಾಜಕೀಯ ಕುರ್ಚಿಯಾಟ ನಡೀತಿದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದ ನಂತರವೂ ಕೂಡ ತಣ್ಣಗಾಗಿರಲಿಲ್ಲ ಸಿಚುಯೇಷನ್. ಯಾವಾಗ ಫಾರಿನ್ನಲ್ಲಿದ್ದ ಸೋನಿಯಾ ಮೇಡಮ್ ವಾಪಸ್ ಬಂದು
ರಾಜ್ಯದಲ್ಲಿ ಆಗ್ತಾ ಇರುವ ಘಟನಾವಳಿಗಳ ವರದಿಯನ್ನು ತರಿಸ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಥ್ರೂ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಆಗ ಈ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಟೇಬಲ್ ಸೆಟ್ ಆಗಿತ್ತು. ಹಾಗಾದರೆ ಸೋನಿಯಾ ಗಾಂಧಿ ಅವರ ಇಂಗಿತ ಏನು, ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನವರು ತಲೆಬಾಗ್ತಾರಾ ಅನ್ನೋ ಆಯಾಮದಲ್ಲಿ ಒಂದಷ್ಟು ವಿಚಾರಗಳನ್ನು ಈ ಚರ್ಚೆ ಮಾಡ್ತಾ ಹೋಗೋಣ. ಕುರ್ಚಿ ಬಿಡೋಕೆ ಹಾಗಾದರೆ ಸಿದ್ದರಾಮಯ್ಯನವರು ಸಿದ್ಧವಾಗಿಬಿಟ್ರಾ? ಹೈಕಮಾಂಡ್ನಿಂದ ಇದೇ ರೀತಿಯ ಸಂದೇಶ ರವಾನೆ ಆಗಿದೆಯಾ? ನಿನ್ನೆ ಸಿದ್ದರಾಮಯ್ಯನವರ ಬಾಯಿಂದ ಬಂದ ಮಾತುಗಳು, ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ರು. ರಾಜಕೀಯ ಯಾರಪ್ಪನ ಸ್ವತ್ತು ಅಲ್ಲ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತೇ ಇರಬೇಕು ಅನ್ನೋ ಇಂಗಿತ ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ಆ ಮಾತುಗಳು. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಲಿಕ್ಕೆ ತಯಾರಾದ್ರ ಸಿದ್ದರಾಮಯ್ಯನವರು ಅನುಮಾನ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಬಿಟ್ಕೊಡ್ತಾರಾ? ಯಾಕಂದ್ರೆ ಎರಡೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬಂದ ಸ್ಟ್ಯಾಂಡರ್ಡ್ ಉತ್ತರ ಏನು, ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನ ಕಟ್ಟಾಕ್ಲಿಕ್ಕೆ ನಾವು ತಯಾರಿಯನ್ನ ಮಾಡ್ಕೊಳ್ತಿದ್ದೇವೆ, ಯಾವ ರೀತಿಯಾಗಿ ನಾವು ಮಾತುಕತೆಯನ್ನ ಮಂಡಿಸಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೇವೆ ಅಂತ ಹೇಳಿನೇ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೇಳಿದ್ದು. ಅಲ್ಲಿಗೆ ಟಾರ್ಗೆಟ್ ಬೆಳಗಾವಿ ಅಧಿವೇಶನನ, ಬೆಳಗಾವಿ ಅಧಿವೇಶನದ ಬಳಿಕ ಅಧಿಕಾರ ಹಸ್ತಾಂತರದ ಮುಹೂರ್ತ ಫಿಕ್ಸ್ ಆಗತ್ತಾ? ಇದೇ ಸೂಚನೆ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಅಂದ್ರೆ ಸೋನಿಯಾ ಗಾಂಧಿ ಅವರ ಕಡೆಯಿಂದ ಬಂದಿದೆಯಾ? ಈಗೊಂದು ಅನುಮಾನ ಕಾಡ್ತಲೇ ಇದೆ. ಅಥವಾ ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿಬಿಟ್ಟಿದ್ದಾರೆ, ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡೋದು, ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡೋದು ಅಂತ ಹೇಳಿ. ಹೀಗಾಗಿ ಹೇಳಿದ್ರು ಮಾಡಲಿಕ್ಕಾಗಲಿಲ್ಲ ಅನ್ನೋ ಆ ಅಪಖ್ಯಾತಿಗೆ ಕಾರಣವಾಗೋದು ಅಥವಾ ಈಗಳಿಕೆಗೆ ಕಾರಣವಾಗೋದನ್ನು ತಪ್ಪಿಸುವ ಸಲುವಾಗಿ ಬಜೆಟ್ ಮಂಡನೆವರೆಗೂ ಸಿದ್ದರಾಮಯ್ಯನವರಿಗೆ ಮುಂದುವರಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವಕಾಶ ಮಾಡಿಕೊಡುತ್ತಾ? ಫೆಬ್ರವರಿ ಮಧ್ಯ ಅಥವಾ ಫೆಬ್ರವರಿ ಕೊನೆ ಹಂತದಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಸಾಮಾನ್ಯವಾಗಿ. ಹಾಗಾದರೆ ಬಜೆಟ್ ಮಂಡನೆ ಬಳಿಕ ಅಧಿಕಾರ ಹಸ್ತಾಂತರ ಆಗುತ್ತಾ? ಅದು ಒಂದು ಕುತೂಹಲ ಇದೆ. ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ನೇರವಾಗಿ ಹೇಳದೆ ಹೋದರೂ ಕೂಡ ಅನೇಕ ರಾಜಕೀಯ ವಿಶ್ಲೇಷಕರು ಹಾಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದ ಕೆಲವರು ಹೇಳ್ತಿರೋದೇನು, ಲಾಂಗೆಸ್ಟ್ ಸರ್ವ್ಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅನ್ನೋ ಆ ದಾಖಲೆಗೆ ಸಿದ್ದರಾಮಯ್ಯನವರು ಪಾತ್ರವಾಗಬೇಕು ಅನ್ನೋದು ಅವರ ಮನದಾಳದ ಇಂಗಿತ. ಹೀಗಾಗಿ ಅರಸರ ದಾಖಲೆ ಮುರಿದು ನಂತರದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೇನಾದರೂ ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರಾ? ಇದಕ್ಕೆ ಹೈಕಮಾಂಡ್ ಕೂಡ ಸಮ್ಮತಿಯನ್ನು ಸೂಚಿಸಿದೆಯಾ? ಇಷ್ಟು ಪ್ರಶ್ನೆಗಳ ನಡುವೆ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರು ಮಂಗಳೂರಿಗೆ ಬಂದಿದ್ದು ಗುರುಗಾಂಧಿ ಅನ್ನೋ ಕಾರ್ಯಕ್ರಮದ ಸಲುವಾಗಿ. ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ, ರಾಜಕೀಯ ಮಾತನಾಡೋ ಸಾಧ್ಯತೆಗಳಿಲ್ಲ ಅಂತ ಹೇಳಿ ನಿನ್ನೆನೇ ಸಿದ್ದರಾಮಯ್ಯನವರು ಹೇಳಿದ್ರು. ಆದರೆ ನಮಗೆ ಸಿಕ್ಕಿರೋ ಮಾಹಿತಿ ರಾಜಕೀಯ ಕೂಡ, ಅದರಲ್ಲೂ ಈ ಮುಖ್ಯಮಂತ್ರಿ ಕುರ್ಚಿ ರಾಜಕೀಯ ಕೂಡ ಚರ್ಚೆಗೆ ಒಳಪಟ್ಟಿದೆ ಅಂತ ಹೇಳಿ. ಸಿಎಂ ಬದಲಾವಣೆ ವಿಚಾರವನ್ನ ಕೂಡ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರಂತೆ. ದೆಹಲಿ ಮಟ್ಟದಲ್ಲಿ ಯಾವೆಲ್ಲ ಚರ್ಚೆ ಆಗಿದೆಯೋ, ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವೆಲ್ಲ ಚರ್ಚೆಗಳಾಗಿದೆಯೋ ಅದೆಲ್ಲವನ್ನ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೋನಿಯಾ ಗಾಂಧಿ ಅವ್ರ ಮನಸ್ಸಿನಲ್ಲೇನಿದೆ, ರಾಹುಲ್ ಗಾಂಧಿ ಅವರು ಹೆಂಗೆ ಯೋಚನೆ ಮಾಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆ.ಸಿ. ವೇಣುಗೋಪಾಲ್. ಹೀಗಾಗಿ ಅಧಿಕಾರ ಹಸ್ತಾಂತರ ಅನ್ನೋದು ಅನಿವಾರ್ಯ ಅನ್ನೋದು ಸಿದ್ದರಾಮಯ್ಯನವರಿಗೆ ಮನವರಿಕೆ ಆದಂತೆ ಕಾಣ್ತಾ ಇದೆ. ಆದರೆ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರ ಮುಂದೆ ಮೈಕ್ ಹಿಡಿದಾಗ ಹೈಕಮಾಂಡ್ ನಾಯಕರು ಹೆಂಗೆ ಹೇಳ್ತಾರೋ ಹಾಗೆ ಅನ್ನೋದೇ ಸ್ಟ್ಯಾಂಡರ್ಡ್ ಉತ್ತರ. ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಮೈಕ್ ಹಿಡಿದಾಗಲೂ ಕೂಡ ಪಾರ್ಟಿ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತಲೇ ಹೇಳ್ತಾರೆ. ಹಾಗಾಗಿ ಹೈಕಮಾಂಡ್ ಯಾವ ಮುಹೂರ್ತವನ್ನು ನಿಗದಿ ಮಾಡಿದೆ ಅಧಿಕಾರ ಹಸ್ತಾಂತರಕ್ಕೆ ಅನ್ನೋದು ಈ ಕ್ಷಣಕ್ಕೂ ಕೂಡ $1 billion ಪ್ರಶ್ನೆಯಾಗಿ ಮುಂದುವರೆದಿದೆ. ಇದರ ನಡುವೆ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ರಾಜಕೀಯ ಶಾಶ್ವತ ಅಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ವೈರಾಗ್ಯದ ಮಾತುಗಳನ್ನು ಆಡಿದ್ರು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಮಾತನಾಡುವಾಗ. ಇದೀಗ ಇದರ ರಿಫ್ಲೆಕ್ಷನ್ ಸತೀಶ್ ಜಾರಕಿಹೊಳಿ ಹಾಗೆ ಎಂ ಬಿ ಪಾಟೀಲ್ರ ಮಾತುಗಳಲ್ಲೂ ಕೂಡ ಇವತ್ತು ಕಾಣೋಕೆ ಸಿಕ್ತು. ನಿಮಗೆ ನೆನಪಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ವಿರುದ್ಧವಾಗಿ ಯಾರಾದರೂ ನಿಂತಿದ್ರು ಅಂದರೆ ಅದು ಸತೀಶ್ ಜಾರಕಿಹೊಳಿ ಅವರು. ನೇರವಾಗಿ ಹೇಳದೆ ಹೋದರೂ ಕೂಡ ಅವರ ಮಾತಲ್ಲಿ ಬಳಕೆ ಆಗ್ತಿದ್ದ ಪದಗಳಲ್ಲಿ ಆ ಕಾಂಪಿಟೆನ್ಸ್ ಅಂತೂ ಕಾಣ್ತಾ ಇತ್ತು. ಕೆಪಿಸಿಸಿ ಕುರ್ಚಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಮುಂದಿನ ಉತ್ತರಾಧಿಕಾರಿ ಅಂತ ಮಾತನಾಡುವಾಗ ಇದೇ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿದರೆ ಹೊರತು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಿರಲಿಲ್ಲ. ಆದರೆ ಈಗ ಯಾವ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋದಿಲ್ಲ, ಇಳಿಸೋದಕ್ಕೆ ಬಿಡೋದು ಇಲ್ಲ, 5 ವರ್ಷ ಅವರೇ CM ಆಗಿ ಮುಂದುವರಿತಾರೆ ಅಂತ ನಾಯಕರು ಮಾತನಾಡ್ತಿದ್ರು, ಅವರೆಲ್ಲರೂ ಕೂಡ ಸೈಲೆಂಟ್ ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಾ ಅಥವಾ ಇದೇ ಟ್ರ್ಯಾಕಿಗೆ ಅಂದರೆ ಅಧಿಕಾರ ಹಸ್ತಾಂತರ ಅನ್ನೋ ಟ್ರ್ಯಾಕಿಗೇನೆ ಬರಲಿಕ್ಕೆ ಸಿದ್ಧರಾಗ್ಬಿಟ್ರಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಇವತ್ತಿನ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಂ ಬಿ ಪಾಟೀಲ್ರು ಹೇಳಿದ ಹೇಳಿಕೆ.
ಹಾಗಾದರೆ ಏನು ಮಾತನಾಡಿದ್ರು ಉಭಯ ನಾಯಕರು, ಆ ಮಾತಿನ ಒಳಾರ್ಥ ಏನಿರಬಹುದು, ಅದರ ಒಂದು ವಿಶ್ಲೇಷಣಾತ್ಮಕ ವರದಿ ನಿಮ್ಮ ಮುಂದೆ. ವೈರಾಗ್ಯದ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಹೇಳಿದ್ದು ಸರಿ ಇದೆ ಎಂದ ಜಾರಕಿಹೊಳಿ. ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆ ಸಮರ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇದರ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ಭಾರೀ ಸದ್ದು ಮಾಡ್ತಾ ಇದ್ವು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತುಗಳನ್ನಾಡಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಅಚ್ಚರಿ ಅಂದ್ರೆ ಸಿಎಂ ಹೇಳಿದ್ದು ಸರಿ ಇದೆ ಅಂತ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ. ಸಿಎಂ ಕುರ್ಚಿಯನ್ನು ಯಾವತ್ತಿದ್ರೂ ಬಿಡಬೇಕು. ನಾವು ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನೇ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಸಿಎಂ ಹೇಳಿದ್ದು ಸರಿ ಇದೆ, ಮನುಷ್ಯನೇ ಶಾಶ್ವತವಲ್ಲ. ಅದು ಯಾವ ಅರ್ಥ ಅದು ಸತ್ಯ ಅದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿದೆ, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನೋ ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ, ಮನುಷ್ಯನೇ ಶಾಶ್ವತ ಅಲ್ಲ. ಸಿಎಂ ಹೇಳಿಕೆ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತನಾಡಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದ್ದು, ಅದಕ್ಕೆ ತಕ್ಕಂತೆ ಅವರ ಆಪ್ತ ಸಚಿವರು ಕೂಡ ಮಾತನಾಡುತ್ತಿರುವುದು ನೋಡಿದರೆ ಅನುಮಾನ ಮೂಡುತ್ತಿರುವುದಂತೂ ಖಂಡಿತ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುರ್ಚಿಗಾಗಿ ಇಬ್ರು ಹೋರಾಟ ಮಾಡೋದಿದ್ರೆ ಮಾಡ್ಕೊಳ್ಳಿ, ಆದರೆ ನನ್ನ ಅಸ್ತಿತ್ವದ ಪ್ರಶ್ನೆ ನನಗೆ ಅನ್ನೋ ರೀತಿಯಲ್ಲಿದೆ KN ರಾಜಣ್ಣ ಅವರ ನಡವಳಿಕೆ ಹಾಗೆ ರಾಜಕೀಯ ನಡೆ. ನಿಮಗೆ ನೆನಪಿರಬಹುದು, KN ರಾಜಣ್ಣ ಅವರನ್ನ ಈ ವೋಟ್ ಚೋರಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡಿಬಿಟ್ರು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕುಪಿತಗೊಂಡು ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ರು. ಅದಾದ ನಂತರದಲ್ಲಿ ಇಂದಲ್ಲ ನಾಳೆ ನಾನು ಸಿದ್ದರಾಮಯ್ಯನವರ ಥ್ರೂ ವಾಪಸ್ ಸಚಿವ ಸ್ಥಾನಕ್ಕೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ KN ರಾಜಣ್ಣ ಅವರಿದ್ರು. ಹೀಗಾಗೇನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕಾಗತ್ತೆ ಅನ್ನೋ ರೀತಿಯ ನೇರ ವಿರೋಧವನ್ನ DK ಶಿವಕುಮಾರ್ ಅವರ ವಿಚಾರದಲ್ಲಿ KN ರಾಜಣ್ಣ ಅವರು ವ್ಯಕ್ತಪಡಿಸ್ತಲೇ ಇದ್ರು. ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿ ಇರೋವರೆಗೂ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ವಾಪಸ್ ಬರೋ ಸಾಧ್ಯತೆಗಳು ನನಗಿರಬಹುದು ಅನ್ನೋ ರೀತಿಯ ಅಂದಾಜಿತ್ತೋ ಏನು. ಆದರೆ ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಅನಿವಾರ್ಯ ಅನ್ನೋ ಮಾತುಗಳು ಮುಖ್ಯಮಂತ್ರಿ ಬಾಯಲ್ಲೂ ಹಾಗೆ ಮುಖ್ಯಮಂತ್ರಿ ಆಪ್ತ ಬಳಗದ ಬಾಯಲ್ಲೂ ಬರ್ಲಿಕ್ಕೆ ಶುರುವಾಯಿತೋ, ಇನ್ನು ನನ್ನ ಕುರ್ಚಿ ಖತ್ರೆ ಮೇಹೆ ಅನ್ನೋದು ಮನವರಿಕೆ ಆದಂತೆ ಕಾಣ್ತಾ ಇದೆ KN ರಾಜಣ್ಣ ಅವರಿಗೆ. ಹೀಗಾಗಿ ಸ್ಥಾನಮಾನವನ್ನು ಹುಡ್ಕೊಂಡೇನಾದರೂ BJP ಪಕ್ಷದ ಮನೆಯ ಬಾಗಿಲನ್ನು ತಟ್ಟಿದ್ರ, ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಅವರ ಪುತ್ರ ರಾಜೇಂದ್ರ ಅವರ ಬ್ಯಾಕ್ ಟು ಬ್ಯಾಕ್ BJP ನಾಯಕರ ಭೇಟಿ. ಈ ಕುರ್ಚಿ ಕಾಳಗದ ನಡುವೆ ರಾಜ್ಯ ರಾಜಕೀಯದಲ್ಲಿ ಇದೊಂದು ಹೊಸ ಚದುರಂಗದ ಆಟ ಶುರುವಾಗ್ಬಿಟ್ಟಿದೆ. CM DCM ಫೈಟ್ನಲ್ಲಿ KN ರಾಜಣ್ಣ ಅವರ ಪುತ್ರ ಆ ಮೂಲಕ ಹೊಸ ದಾಳವನ್ನು ಉರುಳಿಸಿದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿನ ಗುದ್ದಾಟದ ನಡುವೆ MLC ರಾಜೇಂದ್ರ ಅವರು ಹಾಗೆ BJP ನಾಯಕರು ಭೇಟಿ ಆಗ್ತಾ ಇರೋದು ಇದೀಗ ಹೊಸದೊಂದು ಅಲೆಯನ್ನ ಹುಟ್ಟುಹಾಕಿದೆ. ಆ ಬಗ್ಗೆ ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಡಿಕೆಶಿ ಒಕ್ಕಲಿಗ ಅಸ್ತ್ರ ಹೂಡ್ತಿದ್ರೆ ಇತ್ತ ಸಿಎಂ ಬಣ ಅಹಿಂದ ವ್ಯೂಹ ರಚಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರ ಬ್ರೇಕ್ಫಾಸ್ಟ್ ಸಲಹೆ ಇದೀಗ ಡಿನ್ನರ್ ಮೀಟಿಂಗ್ ತನಕ ತಲುಪಿದೆ. ಈ ಬೆನ್ನಲ್ಲೇ ಮಾಜಿ ಸಚಿವ KN ರಾಜಣ್ಣ ಪುತ್ರ MLC ರಾಜೇಂದ್ರ ರಾಜಣ್ಣ ಹೊಸ ರಾಜಕೀಯ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಕಾದಾಟ ನಡುವೆ ಕಾಂಗ್ರೆಸ್ಗೆ ಕಾದಿದ್ಯಾ ಶಾಕ್? ಬಿಜೆಪಿ ಪಡೆ ಜೊತೆ ರಾಜಣ್ಣ ಪುತ್ರ ಹೊಸ ಅಲೆ ಶುರುನಾ? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಅಲುಗಾಡುತ್ತಿರುವ ಬೆನ್ನಲ್ಲೇ ನಾಯಕರು ಚದುರಂಗದಾಟ ಶುರು ಮಾಡಿದ್ದಾರೆ. ಸಿಎಂ ಕುರ್ಚಿ ಕದನದ ಜೊತೆಗೆ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ. ಈ ಹೊತ್ತಿಗೆ ಕಾಂಗ್ರೆಸ್ನ ಮಾಜಿ ಸಚಿವ KN ರಾಜಣ್ಣ ಪುತ್ರ MLC ರಾಜೇಂದ್ರ ಹಲವು ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿ ಸಚಿವ ಸ್ಥಾನ ಕಳೆದುಕೊಂಡ KN ರಾಜಣ್ಣ ಮಗನ ಭವಿಷ್ಯಕ್ಕೆ ಹೊಸ ರಣತಂತ್ರ ರೂಪಿಸಿದ್ದಾರೆ.
ರಾಜೇಂದ್ರ ರಣತಂತ್ರ. ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರನ್ನ ಸಹ ರಾಜಣ್ಣ ಪುತ್ರ ಭೇಟಿಯಾಗ್ತಿದ್ದಾರೆ. ವಾರದ ಹಿಂದೆ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಜೊತೆ ರಾಜೇಂದ್ರ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆಗೂ ಸಹ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಸಹ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಮೋದಿ ಸಂಪುಟದ ಪ್ರಭಾವಿಗಳನ್ನೇ ರಾಜೇಂದ್ರ ಭೇಟಿಯಾಗ್ತಿದ್ದು ಬಿಜೆಪಿ ನಾಯಕರ ಸರಣಿ ಭೇಟಿ ಹಿಂದಿನ ರಹಸ್ಯವೇನು ಅನ್ನೋ ಅನುಮಾನ ಶುರುವಾಗಿದೆ. ರಾಜೇಂದ್ರ ಅಮಿತ್ ಶಾ ಭೇಟಿ ವಿಶೇಷ ಅರ್ಥ ಬೇಡ. ಅವೆಲ್ಲ ಮಲ್ಟಿ ಸ್ಟೇಟ್ ಆ್ಯಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. ಮಲ್ಟಿ ಸ್ಟೇಟ್ ಆ್ಯಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್. ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇದ್ರ ಬಗ್ಗೆ ಇದ್ದಾಗ ಅವನೊಬ್ಬನೇ ಹೋಗುವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆಯಲ್ಲಿ ಹೋಗ್ತಾರೆ. ಮತ್ತು ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನ ಕರೀತಾ ಇರ್ತಾರೆ, ಅಲ್ಲಿ ಅವನು ಹೋಗ್ತಾನೆ. ಅದಕ್ಕೋಸ್ಕರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ಟರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ಡಿಕೆಶಿ ಸಿಎಂ ಆದ್ರೆ ಕೆಎನ್ ರಾಜಣ್ಣ ಬಿಜೆಪಿಗೆ. ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕ್ಯಾಬಿನೆಟ್ನಲ್ಲಿ ರಾಜಣ್ಣ ಮಂತ್ರಿ ಆಗೋದು ಕಷ್ಟ. ಆ ನಂತರ ಕಾಂಗ್ರೆಸ್ನಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ವಿಶ್ವಾಸದೊಂದಿಗೆ ಮುಂದೆ ಬಿಜೆಪಿಗೆ ಹತ್ತಿರ ಆಗುವ ಪ್ರಯತ್ನ ಮಾಡಲಾಗುತ್ತಿದ್ಯಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹೊಡೆದ್ರೆ ಆನೇನು ಹೊಡಿಬೇಕು? ದೊಡ್ಡ ದೊಡ್ಡ ನಾಯಕರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನೇ ಅಪ್ರೋಚ್ ಮಾಡಿದೆ ಬಿಜೆಪಿ. ಅಂಥವರನ್ನ ಸೆಳೆಯೋದು ಬಿಟ್ಟು, ಅಂದರೆ ಕಾಂಗ್ರೆಸ್ನಲ್ಲಿರುವ ಬಲಿಷ್ಠ ನಾಯಕರನ್ನ ಸೆಳೆಯೋದು ಬಿಟ್ಟು ಬಿಜೆಪಿ ಅದು ಯಾಕೆ ಹೋಗಿ ಕೆ ಎನ್ ರಾಜಣ್ಣ ಅವರ ಹಿಂದೆ ಬಿದ್ದಿದೆ ಅನ್ನೋ ಅನುಮಾನ ಕೆಲವರಿಗೆ ಬರಬಹುದೇನು? ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿರೋ ನಾಯಕರು, ತುಮಕೂರು ಬಿಟ್ಟರೆ ಆಚೆ ಬೇರೆ ಯಾವ ಜಿಲ್ಲೆಯಲ್ಲಿ ಗುರುತಿಸ್ತಾರಪ್ಪ? ಅವ್ರಿಗೆ ಎಲ್ಲಿ ಹಿಂಬಾಲಕರಿದ್ದಾರೆ, ಬೆಂಬಲಿಗರಿದ್ದಾರೆ? ಅವರ ಹೆಸರು ಹೇಳಿ ಓಟ್ ಪಡೆಯೋಕೆ ಅವಕಾಶಗಳು ಬೇರೆ ಯಾವ ಜಿಲ್ಲೆಯಲ್ಲಿದೆ? ಹೀಗೊಂದಷ್ಟು ಅನುಮಾನಗಳು ಕೆಲವರನ್ನ ಕಾಡಬಹುದೇನೋ. ಕೆ ಎನ್ ರಾಜಣ್ಣ ಅವರನ್ನ ಸಂಪರ್ಕ ಮಾಡೋ ಅಥವಾ ಕೆ ಎನ್ ರಾಜಣ್ಣ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೆಳೆದುಕೊಂಡೋ ಅಂಥದ್ದೇನು ಲಾಭ ಅಂತ ಹೇಳಿ ಕೆಲವರು ಅಂದುಕೊಳ್ಬಹುದು. ಆದರೆ ಕೆ ಎನ್ ರಾಜಣ್ಣ ಅವರು, ವೀಕ್ಷಕರೇ ನೆನಪಿರಬೇಕು, ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆಯ ನಾಯಕರು. ಬೆಳಗಾವಿ ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಜಿಲ್ಲೆ ಯಾವುದಾದ್ರೂ ಇದೆ ಅಂತಂದರೆ ಅದು ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದೆ. ಬೆಳಗಾವಿಯಲ್ಲಿ 18, ತುಮಕೂರಿನಲ್ಲಿ 12. ಪ್ರತಿ ಕ್ಷೇತ್ರದಲ್ಲೂ ಕೂಡ, ತುಮಕೂರಿನ ಈ 12 ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕೆ ಎನ್ ರಾಜಣ್ಣ ಅವರಿಗೆ ಅವರದೇ ಆದ ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ರಾಜ್ಯ ಬಿಜೆಪಿ ಹಾಗೆ ಇನ್ಫ್ಯಾಕ್ಟ್ ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿರುವ ಸಾಧ್ಯತೆಗಳಿದೆ. ಇದರ ಜೊತೆಗೆ ಬಿಜೆಪಿ ಪಾಳ್ಯಕ್ಕೆ ಅಂಟಿರುವಂತಹ ಒಂದು ಅಪಖ್ಯಾತಿ ಅಂದರೆ ಬಿಜೆಪಿ ಸಿಟಿಗೆ ಸೀಮಿತವಾದ ಪಕ್ಷ. ಹಾಗೆ ಈ ಸಮುದಾಯಗಳ ಲೆಕ್ಕಾಚಾರದಲ್ಲಿ ಬಂದಾಗ ಮೇಲ್ವರ್ಗ, ಸೋಕಾಲ್ಡ್ ಮೇಲ್ವರ್ಗದ ನಾಯಕರುಗಳಿಗೆ ಪ್ರಾಧಾನ್ಯತೆಯನ್ನು ನೀಡುವಂತಹ ಪಕ್ಷ. ಇದರಲ್ಲಿ ಕೆಳವರ್ಗದ ಸಮುದಾಯಕ್ಕೆ ಪ್ರಾತಿನಿಧ್ಯವೂ ಇಲ್ಲ. ಈ ಪಕ್ಷದಲ್ಲಿ ಅಂಥವರಿಗೆ ಹೆಚ್ಚಿನ ಸ್ಥಾನಮಾನವೂ ಸಿಗೋದಿಲ್ಲ ಅನ್ನೋ ಅಪಖ್ಯಾತಿ ಕೆಲ ಕಡೆ ಆಗಾಗ ಬಿಜೆಪಿಯ ವಿರುದ್ಧವಾಗಿ ಕೇಳೋಕೆ ಸಿಗ್ತಲೇ ಇರುತ್ತೆ. ಹೀಗಾಗಿ ಒಂದು ಸ್ಟ್ರಾಂಗ್ ಅಹಿಂದ ವರ್ಗದ ನಾಯಕನ ಕೊರತೆ, ಹುಡುಕಾಟ ಬಿಜೆಪಿ ಪಾಳ್ಯದಿದೆ. ಇಲ್ಲವೇ ಇಲ್ಲ ಅಂತಲ್ಲ, ಇದ್ದಾರೆ ನೋ ಡೌಟ್ ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟ ನಾಯಕರು ಬಿಜೆಪಿಯಲ್ಲೂ ಕೂಡ. ಬಟ್ ಮತ್ತಷ್ಟು ವೈಯಕ್ತಿಕ ವರ್ಚಸ್ಸನ್ನ ಉಳ್ಳ ನಾಯಕರ ಹುಡುಕಾಟ ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಇದ್ದೇ ಇದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಬಲ ನಾಯಕ ಕೆ ಎನ್ ರಾಜಣ್ಣ ಕರ್ನಾಟಕದಲ್ಲಿ 7% ST ಮತದಾರರಿದ್ದಾರೆ. ನಮ್ಮ ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಕ್ಷೇತ್ರಗಳು. ಲೆಕ್ಕ ಹಾಕಿ, ತುಮಕೂರಿನಲ್ಲೇನೆ 12 ಕ್ಷೇತ್ರ, ಇನ್ನು ರಾಜ್ಯಾದ್ಯಂತ ಲೆಕ್ಕ ಹಾಕಿದಾಗ 15 ಮೀಸಲು ಕ್ಷೇತ್ರಗಳು. ಹಾಗೆ ST ಸಮುದಾಯದ ವೋಟ್ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ ಅಪ್ ಟು 7%. ಇದೆಲ್ಲ ಗಣಿತವನ್ನ ಮಾಡಿಯೇ ಕೆ ಎನ್ ರಾಜಣ್ಣ ಅವರಿಗೆ ಗಾಳ ಹಾಕ್ತಾ ಇದೆಯಾ ಬಿಜೆಪಿ ಪಾಳೆಯ? ಇದೊಂದು ರೀತಿಯಲ್ಲಿ ಇಬ್ಬರಿಗೂ ಮ್ಯೂಚುವಲ್ ಬೆನಿಫಿಟ್ ಆಗುವಂತಹ ಸಂದರ್ಭಕ್ಕೆ ಕಾರಣವಾಗಬಹುದಾ? ಕೆ ಎನ್ ರಾಜಣ್ಣ ಅವ್ರಿಗೂ ಅನಿಸಿರಬಹುದು, ಇನ್ ಕೇಸ್
DK ಶಿವಕುಮಾರ್ ಅವರು CM ಆಗಿಬಿಟ್ರು ಅಂತಂದರೆ ಈ ಸಚಿವ ಸ್ಥಾನಕ್ಕೇರುವ ಅಥವಾ ಆ ಮೂಲಕ ಮುಂದಿನ ರಾಜಕೀಯ ಭವಿಷ್ಯವನ್ನ ಕಾಣುವಂತಹ ಅದರ ಬಗ್ಗೆ ಕನಸನ್ನ ಆಲೋಚನೆಯನ್ನ ಮಾಡುವಂತಹ ಪ್ರಸಂಗಗಳು ಬರೋದೇ ಇಲ್ಲವೇನೋ? ಕಾಂಗ್ರೆಸ್ನಲ್ಲಿ ತಮ್ಮ ರಾಜಕೀಯ ಏಳಿಗೆ ಅಂತ ಏನಾದರೂ ಆಗೋದಿದ್ರೆ ಅದು ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ದಾಗಿಯೇ. ಸಿದ್ದರಾಮಯ್ಯನವರೇ ಕೆಳಗಿಳಿದು ಬಿಟ್ರೆ ಮುಂದೇನು? ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಬಿಜೆಪಿಯಲ್ಲಿ ಮಾಡ್ತಿದ್ದಾರಾ? ಇದೇ ಕಾರಣಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರು ಹಿಂಗೆ ನೇರವಾಗಿ KN ರಾಜಣ್ಣ ಅವರು ಬೇರೆ ಪಕ್ಷಕ್ಕೆ ಹೋಗಬಹುದು ಅನ್ನೋ ಅರ್ಥದ ಮಾತುಗಳನ್ನು ಆಡಿದ್ರ? ಕುತೂಹಲ ಜೊತೆಗೆ ಪ್ರಶ್ನೆಗಳಂತೂ ಉಳಿದಿದೆ, ಕಾದ್ ನೋಡೋಣ. ಈ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಬಿಜೆಪಿ ನಾಯಕರ ಭೇಟಿಯಿಂದ ಯಾವ ರೀತಿಯ ಫಲಿತಾಂಶಗಳು ಹೊರಬೀಳುತ್ತೆ ಅಂತ ಹೇಳಿ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈಗೊಂದು ಬ್ರೇಕ್ನ ಸಮಯ. ಕಾಂಗ್ರೆಸ್ ಪಕ್ಷದ ಕೈಯಲ್ಲಂತೂ ಅಧಿಕಾರ ಇದೆ ರಾಜ್ಯದಲ್ಲಿ, ಹೀಗಾಗಿ ಅಧಿಕಾರ ಇದ್ದ ಕಡೆಯಲ್ಲಿ ಕಾಂಪಿಟೇಷನ್ ಸಹಜ ಅಂತ ಒಪ್ಕೊಳ್ಬಹುದೇನು. ಆದರೆ ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಪಾಳ್ಯದಲ್ಲಿ ಹಾಗಾದರೆ ಏನಾಗ್ತಿದೆ? ಅಲ್ಲೂ ಕೂಡ ನಡೀತಿರೋದು ಇದೇ ಕುರ್ಚಿ ಕಾಳಗ. ಬೀದಿ ರಂಪ ಕಚ್ಚಾಟದಿಂದ ನಲುಗು ಹೋಗಿರುವ ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಸರ್ಜರಿ ಅಂತೂ ಅವಶ್ಯಕವಾಗಿ ಆಗಲೇಬೇಕಾಗಿದೆ, ಆಗುತ್ತೆ ಕೂಡ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹುತೇಕ ಫೆಬ್ರವರಿ ಅಥವಾ ಮಾರ್ಚ್ ಆರಂಭದಲ್ಲಿ ರಾಜ್ಯ ಬಿಜೆಪಿ ಘಟಕಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆಗಳಿದೆಯಂತೆ. ಆಲ್ರೆಡಿ 10 ಬಣಗಳ ಕಾರಣದಿಂದಾಗಿ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆ ಅನ್ನೋದು ದಿಕ್ಕೇ ಕಾಣದಂಥ ಪರಿಸ್ಥಿತಿಯಲ್ಲಿದೆ. ಇದರ ಮಧ್ಯೆ ರಮೇಶ್ ಜಾರಕಿಹೊಳಿ ನೇತೃತ್ವದ ರೆಬಲ್ಸ್ ಟೀಮ್ ಕೇಂದ್ರ ಸಚಿವ ಸೋಮಣ್ಣ ಅವರನ್ನ ಭೇಟಿ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಂತ ಹೇಳಿ ಒತ್ತಡ ಮಾಡಿದ್ದಾರೆ ಸೋಮಣ್ಣ ಅವರಿಗೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಅನ್ನೋ ವಿಚಾರಕ್ಕೇನಾದರೂ ಬಿಜೆಪಿ ಕೈ ಹಾಕಿದ್ದೇ ಆದಲ್ಲಿ ಇರುವ ಆಪ್ಷನ್ಗಳೇನು? 4 ಜನರ ಫೋಟೋ ಹಾಗೆ ಹೆಸರುಗಳನ್ನು ಗಮನಿಸ್ತಿದ್ದೀರಿ. ಹಾಲಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರನ್ನು ಮುಂದುವರಿಸುವ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಆಯ್ಕೆ ಆಗ್ಲಿಕ್ಕೆ ಮುಂಚೆಯಿಂದಲೂ ಆಯ್ಕೆಯಾದ ದಿನದಿಂದಲೂ ಕೂಡ ವಿರೋಧ ಕೇಳೋಕೆ ಸಿಗ್ತಾ ಇದ್ರೂ ಕೂಡ ಹೈಕಮಾಂಡ್ ಈವರೆಗೂ ಬಹಿರಂಗವಾಗಿ ಅಂತೂ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಂಗೆ ಕಾಣ್ತಾ ಇಲ್ಲ. ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತಾ ಇದೆ. ಇದರ ಜೊತೆಯಲ್ಲಿ ಇವತ್ತು ರೆಬಲ್ಸ್ ಟೀಮ್ ಭೇಟಿ ಆಯಿತು ಅನ್ನೋ ಕಾರಣಕ್ಕೂ, ಹಾಗೆ ಈ ಭೇಟಿಗೆ ಮುಂಚೆ ಕೂಡ ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಲೇ ಇದೆ. ಹಾಗೆ ಸುನೀಲ್ ಕುಮಾರ್ ಮಾಜಿ ಸಚಿವರ ಹೆಸರು, ಶಾಸಕರಾದ ಅರವಿಂದ್ ಬೆಲ್ಲದ್ ಅವರ ಹೆಸರು ಕೂಡ ಬರ್ತಾ ಇದೆ. ಆದರೆ ವಿ ಸೋಮಣ್ಣ ಅವರೇನೇನೋ ಇವತ್ತು ರೆಬಲ್ಸ್ ಟೀಮ್ನ ಸದಸ್ಯರು ಭೇಟಿಯಾಗಿದ್ದಾರೆ. ಹಾಗಾದರೆ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರಾ? ಈ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಕೇಂದ್ರದ ಮಂತ್ರಿ ಸ್ಥಾನದಲ್ಲಿದ್ದಾರೆ. ನರೇಂದ್ರ ಮೋದಿ ಅವರೇ ಕರೆದುಕೊಟ್ಟಿರುವ ಅವಕಾಶ ಇದೆ. ಕೇಂದ್ರ ಮಂತ್ರಿಯಾಗಿದ್ದಾರೆ ಸೋಮಣ್ಣ ಅವರು. ಸದ್ಯಕ್ಕೆ ಅದೇ ಕೆಲಸ ಮಾಡಿ ಅಂತ ಹೇಳಿ ಬಿಜೆಪಿ ಕೂಡ ಹೇಳಿದೆ. ಆದರೆ BS ಯಡಿಯೂರಪ್ಪನವರು, ಅದಾದ ನಂತರದಲ್ಲಿ ವಿಜಯೇಂದ್ರ ಅವರು, ಇವರಿಗೆ ಪರ್ಯಾಯವಾಗಿ ಒಂದು ನಾಯಕತ್ವ ಬೇಕಲ್ವಾ ಅಂತ ಹುಡುಕ್ತಾ ಇರೋ ಬಿಜೆಪಿಗೆ ವಿ ಸೋಮಣ್ಣ ಅವರು ಪರ್ಯಾಯ ನಾಯಕ ಅನ್ನಿಸ್ತಾರಾ? ನೋ ಡೌಟ್ ವಿ ಸೋಮಣ್ಣ ಅವರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಲಿಷ್ಠ ನಾಯಕರು. ಹೀಗಾಗಿ ಅವರನ್ನೇನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಈ ರೆಬಲ್ಸ್ ಟೀಮ್ ಕೂಡ ಶಾಂತವಾಗಬಹುದು. ಯಾಕಂದರೆ ಈ ಅತೃಪ್ತ ಶಾಸಕರ ನೆಚ್ಚಿನ ನಾಯಕ ಕೂಡ ವಿ ಸೋಮಣ್ಣ. ಹೀಗಾಗಿ ವಿ ಸೋಮಣ್ಣ ಅವರು ಸುಲಭದ ಆಯ್ಕೆ ಆಗೋ ಸಾಧ್ಯತೆಗಳಿದೆಯಾ? ಕಾದ್ ನೋಡಬೇಕು. ಇನ್ ಕೇಸ್ ವಿ ಸೋಮಣ್ಣ ಅವರು ಕೇಂದ್ರದಲ್ಲೇ ಇರಲಿ ಅನ್ನೋ ನಿರ್ಣಯಕ್ಕೆ ಬಿಜೆಪಿ ಪಾಳೆಯ ಬಂತು ಅಂತಾದರೆ ಮುಂದಿನ ಹೆಸರು ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಸುನೀಲ್ ಕುಮಾರ್. ಹಿಂದುಳಿದ ವರ್ಗ ಕೋಟ, ಅದರ ಜೊತೆಯಲ್ಲೇ ಯುವಕರನ್ನ ಒಗ್ಗೂಡಿಸುವ ಸಂಘಟನೆಯನ್ನ ಮಾಡುವಂತಹ ಒಂದು ಸಾಮರ್ಥ್ಯ ಸುನೀಲ್ ಕುಮಾರ್ ಅವರಿಗಿದೆ ಅನ್ನೋದು. ಈ ಕಾರಣಕ್ಕೋಸ್ಕರ ಹಾಗೆ ಹಿಂದುತ್ವ, ಈ ನಿಟ್ಟಿನಲ್ಲಿರ್ತಕ್ಕಂಥ ಐಡಿಯಾಲಜಿ, ಈ ಆಯಾಮದಲ್ಲೂ ಕೂಡ ಸುನೀಲ್ ಕುಮಾರ್ ಅವರ ಹೆಸರು ಆಗಿಂದಾಗೆ ಪ್ರಸ್ತಾಪ ಆಗ್ತಾ ಇರುತ್ತೆ. ಇನ್ನು ಇಬ್ಬರು ಅರವಿಂದರ್, ಒಂದು ಕಡೆ ಅರವಿಂದ್ ಬೆಲ್ಲದ್, ಇನ್ನೊಂದು ಕಡೆ ಲಿಂಬಾವಳಿ, ಈ ಇಬ್ಬರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಪಂಚಮಸಾಲಿ ಕೋಟಾದಲ್ಲಿ ಅರವಿಂದ್ ಬೆಲ್ಲದ್ ಅವರ ಹೆಸರು ಇದ್ರೆ, ದಲಿತ ಕೋಟಾದಲ್ಲಿ ಅರವಿಂದ್ ಲಿಂಬಾವಳಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅರವಿಂದ್ ಲಿಂಬಾವಳಿ ಅವರು ನಿಮಗೆ ಗೊತ್ತಿರೋ ಹಾಗೆ ಆಗಾಗ ರೆಬಲ್ಸ್ ಟೀಮ್ನ ನಡುವೆ ಕಾಣಿಸ್ಕೊಳ್ತಾ ಇರ್ತಾರೆ. ಹೀಗಾಗಿ ಆ ಒಂದು ರೆಬಲ್ಸ್ ಟೀಮನ್ನು ಕೂಡ ಶಾಂತಗೊಳಿಸದ ಆಯ್ಕೆ ಇದಾಗಬಹುದು, ಶಾಂತಗೊಳಿಸಬಲ್ಲಂತಹ ಆಯ್ಕೆ ಇದಾಗಬಹುದು ಅಂತ ಹೇಳಿ ಏನಾದರೂ ಹೈಕಮಾಂಡ್ ಯೋಚನೆ ಮಾಡುತ್ತಾ? ಅಥವಾ ತಾಪತ್ರಯಾನೇ ಬೇಡಪ್ಪ, ಯಡಿಯೂರಪ್ಪನವರ ಪುತ್ರ ಅನ್ನೋ ಕಾರಣಕ್ಕೆ, ಪ್ರಬಲ ಲಿಂಗಾಯತ ಸಮುದಾಯದ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರೇ ಮುಂದುವರೆದು ಬಿಡಲಿ ಅಂತ ಹೇಳಿ ಏನಾದರೂ ಹೈಕಮಾಂಡ್ ತೀರ್ಮಾನಕ್ಕೆ ಬರುತ್ತಾ? ಸದ್ಯಕ್ಕೆ ಇದೂ ಕೂಡ ಉತ್ತರ ಸಿಗಬೇಕಾಗಿರುವ ಪ್ರಶ್ನೆಯಾಗಿದೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವಂತ ಬಲದಿಂದ ಅಧಿಕಾರವನ್ನು ನಡೆಸ್ತಾ ಇದೆ.
ಮೈತ್ರಿ ಪಾರ್ಟ್ನರ್ ಆಗಿ, ಜೂನಿಯರ್ ಪಾರ್ಟ್ನರ್ ಆಗಿ ಉಳಿದ ಒಂದೆರಡು ಮೂರು ರಾಜ್ಯಗಳಲ್ಲಿ ಹಾಗೂ ಹೀಗೂ ಅಧಿಕಾರದಲ್ಲಿದೆ ಕಾಂಗ್ರೆಸ್. ಆದರೆ ಸದ್ಯಕ್ಕೆ ಒಂದೊಂದೇ ರಾಜ್ಯದಿಂದ ಕಾಂಗ್ರೆಸ್ ಅನ್ನ ಮುಕ್ತಗೊಳಿಸುವತ್ತ ಬಿಜೆಪಿ ಯಶಸ್ವಿ ಆಗ್ತಾ ಇದೆ. ಇತ್ತೀಚೆಗೆ ಬಿಹಾರದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡ ಕೈ ಪಡೆ ಇದೀಗ ಜಾರ್ಖಂಡ್ನಲ್ಲೂ ಕೂಡ ಆಘಾತವನ್ನ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮೋದಿ ಜೊತೆ ಸಂಗ ಮಾಡೋಕೆ ಮುಂದಾಗ್ತಾ ಇದ್ದಾರಂತೆ. ಯಾಕೆ ಹೀಗೆ? ಕಾಂಗ್ರೆಸ್ನ ಪರಿಸ್ಥಿತಿ ಜಾರ್ಖಂಡ್ನಲ್ಲಿ ಹಾಗಾದರೆ ಏನಾಗಲಿದೆ? ಇದರ ಒಂದು ವರದಿ ನಿಮ್ಮ ಮುಂದೆ. ಕೊನೆಗೂ ಕಾಂಗ್ರೆಸ್ ಕೈ ತಪ್ಪಲಿದೆ ಜಾರ್ಖಂಡ್. ಮೋದಿ ಸಂಗ ಮಾಡಲು ಮುಂದಾದ ಸೋರೆನ್. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನೇ ಆಳಿತ್ತು. ಇರೋ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಈಗ ಕಾಂಗ್ರೆಸ್ ದಯನೀಸಿ ಸ್ಥಿತಿಗೆ ಬಂದು ತಲುಪಿದೆ. ಕೇವಲ 3 ರಾಜ್ಯಗಳಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿದಿದೆ. 2 ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿದೆ. ಅದರಲ್ಲಿ ಒಂದು ರಾಜ್ಯವು ಕೈತಪ್ಪುತ್ತಿದೆ, ಅದೇ ಜಾರ್ಖಂಡ್. ಜಾರ್ಖಂಡ್ನ ರಾಜಕೀಯ ಬಹುದೊಡ್ಡ ಬದಲಾವಣೆಯ ಹಾದಿಯಲ್ಲಿದೆ. ಮೂಲಗಳ ಪ್ರಕಾರ ಸಿಎಂ ಹೇಮಂತ್ ಸೋರೆನ್ ನೇತೃತ್ವದ ಜಾರ್ಖಂಡ್ ಮುಕ್ತಿ ಮೋರ್ಚಾ ತನ್ನ ಸಾಂಪ್ರದಾಯಿಕ ಎದುರಾಳಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದಾರಂತೆ. ಬಿಜೆಪಿ ನಾಯಕರ ಜೊತೆ ಸೋರೆನ್ ಮಾತುಕತೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮತ್ತು ಅವರ ಪತ್ನಿ ಕಲ್ಪನಾ ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರಂತೆ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯಾಗಬಹುದು ಎಂಬ ಊಹಾಪೋಹಗಳು ಹರಡಿವೆ. ಮೈತ್ರಿಯಲ್ಲಿ ಬಿರುಕು ಯಾಕೆ? ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟಕ್ಕೆ ಜೆಎಂಎಂ ಹಲವು ಸ್ಥಾನ ಬಿಟ್ಟುಕೊಟ್ಟಿತ್ತು. ಜೆಎಂಎಂ ಕೃಪೆ ತೋರಿದ್ದಕ್ಕೆ ಆರ್ಜೆಡಿ ಪಕ್ಷ 4 ಕಡೆ ಗೆದ್ದಿತ್ತು. ಈ ಮೈತ್ರಿಯ ಭಾಗವಾಗಿ ಬಿಹಾರದಲ್ಲೂ ನಮಗೆ ಸೀಟ್ ನೀಡಬೇಕೆಂದು ಜೆಎಂಎಂ ಕೇಳಿತ್ತು. ಬಿಹಾರ ಚುನಾವಣೆಯಲ್ಲಿ 16 ಕ್ಷೇತ್ರಗಳಲ್ಲಿ ಜೆಎಂಎಂ ಸ್ಪರ್ಧಿಸಲು ಬಯಸಿತ್ತು. ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಸೀಟು ಹಂಚಿಕೆ ಮಾಡದ ಕಾರಣ ಕೊನೆ ಕ್ಷಣದಲ್ಲಿ ಜೆಎಂಎಂ ಸ್ಪರ್ಧಿಸದೇ ಇರಲು ನಿರ್ಧರಿಸಿತ್ತು. ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಜೆಎಂಎಂ ನಾಯಕರು ಕಾಂಗ್ರೆಸ್ ಮತ್ತು ಆರ್ಜೆಡಿಯಿಂದ ನಮಗೆ ಅನ್ಯಾಯವಾಗಿದೆ, ಮುಂದೆ ಮೈತ್ರಿಯ ಬಗ್ಗೆ ಯೋಚಿಸಲಾಗುವುದು ಎಂದು ಅಂದೇ ಹೇಳಿಕೆ ನೀಡಿದ್ದರು. ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧದಿಂದ ಮತ್ತೊಂದು ರಾಜ್ಯ ಕೈತಪ್ಪುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸ್ವಯಂಕೃತ ಅಪರಾಧವೋ ಮತ್ತೊಂದೋ ಮಗದೊಂದೋ ಲಾಭ ಅಂತೂ ಬಿಜೆಪಿಗೆ ಆಗ್ತಾ ಇದೆ. ಲೆಕ್ಕ ಸರಿ ಇದ್ರೆ ಸರಿಸುಮಾರು 20ರಿಂದ 21 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಸ್ವಂತ ಬಲ ಪ್ಲಸ್ ಮೈತ್ರಿಕೂಟದ ಭಾಗವಾಗಿ ಆ ಪೈಕಿ ಇದೀಗ ಮತ್ತೊಂದು ರಾಜ್ಯದ ಸೇರ್ಪಡೆ. ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಕಮಲ ಅರಳುವ ಒಂದು ಸಂದರ್ಭ ಬಂದಿದೆ. 81 ಶಾಸಕರ ಬಲವನ್ನ ಹೊಂದಿದೆ ಜಾರ್ಖಂಡ್ನ ವಿಧಾನಸಭೆ. ಅಧಿಕಾರ ಹಿಡಿಯೋಕೆ ಒಟ್ಟು 42 ಶಾಸಕರ ಬೆಂಬಲ ಬೇಕು. 42. ಜಾರ್ಖಂಡ್ನಲ್ಲಿ ಅತಿ ದೊಡ್ಡ ಪಕ್ಷವಾಗಿರೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ. 34 ಶಾಸಕರನ್ನ ಹೊಂದಿದೆ ಜೆಎಂಎಂ ಪಾರ್ಟಿ. ಜಾರ್ಖಂಡ್ನ 2ನೇ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ್ದು ಬಿಜೆಪಿ ವಿತ್ 21 ಶಾಸಕರು. ಎನ್ಡಿಎ ಕೂಟದಲ್ಲಿ ಎಜೆಎಸ್ಯು, ಜೆಡಿಯು ಹಾಗೆ ಎಲ್ಜೆಪಿಯ ತಲಾ ಒಬ್ಬೊಬ್ಬ ಶಾಸಕರಿದ್ದಾರೆ. ಇತ್ತ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ನಲ್ಲಿ 16 ಶಾಸಕರಾದರೆ ಆರ್ಜೆಡಿಯಲ್ಲಿ 4 ಹಾಗೆ ಲೆಫ್ಟ್ ಪಾರ್ಟೀಸ್ 2 ಸ್ಥಾನವನ್ನ ಸಂಪಾದನೆ ಮಾಡಿದೆ. ಈ ಲೆಕ್ಕಾಚಾರದ ನಡುವೆ ಸಿಎಂ ಪಟ್ಟವನ್ನೇ ಬಿಟ್ಟು ಎನ್ಡಿಎ ಕೂಟವನ್ನ ಸೇರ್ಲಿಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಜ್ಜವಾಗಿದ್ದಾರೆ. ಮೋದಿ ಸಂಪುಟ ಸೇರೋ ಸಾಧ್ಯತೆಗಳು ಇದೆ ಅನ್ನೋ ಮಾತು ಬಹಳ ಬಲ್ಲ ಮೂಲಗಳಿಂದ ಇದೀಗ ಆಚೆ ಬರ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಆಗೋದು ಯಾರು? ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟರು ಅಂತಂದ್ರೆ ಮುಂದೆ ಯಾರು ಅನ್ನೋ ಪ್ರಶ್ನೆಗೆ ಕೇಳೋಕೆ ಸಿಗ್ತಿರುವ ಉತ್ತರ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಜಾರ್ಖಂಡ್ನ ಮುಂದಿನ ಸಿಎಂ ಆಗ್ತಾರಂತೆ. ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ 16 ಶಾಸಕರಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ನಲ್ಲಿ 16 ಶಾಸಕರು ಜಾರ್ಖಂಡ್ನಲ್ಲಿದ್ದಾರೆ. ಆದರೆ ಆಶ್ಚರ್ಯ ಅಂದರೆ
ಈಗ ಮುಖ್ಯಮಂತ್ರಿ ಆಗಿರುವ ಹೇಮಂತ್ ಸೊರೇನ್ ಅವರು JMM ಪಾರ್ಟಿ ಅದನ್ನು ಬಿಟ್ಟು BJP ಜೊತೆಯಲ್ಲೋ NDA ಜೊತೆಯಲ್ಲೋ ಕೈ ಜೋಡಿಸಿದ್ರೆ ಕಾಂಗ್ರೆಸ್ನವ್ರು 16 ಜನ ಅವರಾದರೂ ಗಟ್ಟಿಯಾಗಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ, ಆ 16 ಮಂದಿ ಪೈಕಿ 8 ಮಂದಿ BJPಗೆ ಬಾಹ್ಯ ಬೆಂಬಲವನ್ನು ನೀಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿ ಲಭ್ಯ ಆಗ್ತಾ ಇದೆ. 16ರ ಪೈಕಿ 8 ಮಂದಿ BJPಗೆ ಬಾಹ್ಯ ಬೆಂಬಲ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ 11 ಮಂದಿ ಶಾಸಕರು ಒಪ್ಪಿದ್ರೆ ಪಕ್ಷಕ್ಕೆ ನೇರವಾಗಿ ಸೇರಿಸ್ಕೊಳ್ಳಿಕ್ಕೆ ಸಿದ್ಧವಾಗಿಬಿಟ್ಟಿದೆಯಂತೆ BJP ಪಾರ್ಟಿ. ಈ 11 ಕೈ ಶಾಸಕರು ಬಂದರೆ ಅನರ್ಹತೆಯ ಭೀತಿ ಕೂಡ ಇರೋದಿಲ್ಲ. ಹೀಗಾಗಿ 8 ಬೇಡ, ಬರೋ ಹಾಗಿದ್ರೆ 11 ಜನ ಡೈರೆಕ್ಟಾಗಿ ಬಂದುಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ BJP ಪಾಳೆಯ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಕೇವಲ ಆಡಳಿತವನ್ನು ಅಧಿಕಾರವನ್ನು ಕಳ್ಕೊಳ್ಳೋದು ಮಾತ್ರವಲ್ಲ, ಪಕ್ಷದ ಬೇಸನ್ನೇ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಿಡುತ್ತಾ ಕಾಂಗ್ರೆಸ್ ಅನ್ನೋ ಭೀತಿ ಸದ್ಯಕ್ಕೆ ಜಾರ್ಖಂಡ್ನಲ್ಲಿ ವ್ಯಕ್ತವಾಗ್ತಾ ಇದೆ. 16 ಶಾಸಕರ ಪೈಕಿ 11 ಜನ ಏನಾದರೂ ಬಿಟ್ಟು BJP ಕಡೆಗೆ NDA ಕಡೆಗೆ ಹೋಗ್ಬಿಟ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ? ಈ BJPಯ ಅಚಲವಾದ ಕಲ್ಪನೆ, ಅದರ ಆಶೆ ಈ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನೋ ಜಾರ್ಖಂಡ್ನಲ್ಲೂ ಕೂಡ ಅಂಥದ್ದೇ ಒಂದು ಪ್ರಯತ್ನಕ್ಕೆ ಕೈ ಹಾಕಿ BJP ಯಶಸ್ವಿ ಆಗಿಬಿಡುತ್ತಾ? ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಹೌದು ಅನ್ನೋ ಉತ್ತರ ಲಭ್ಯ ಆಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ಈ ಮಾತನ್ನ ಹೇಳ್ತಲೇ ಇರ್ತಾರೆ. ಅದೇ ಮಾತಿಗೆ ತಕ್ಕಂತೆ ಕೆಲಸವನ್ನ ಕೂಡ ಆರಂಭ ಮಾಡ್ದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತ್, ಕಾಂಗ್ರೆಸ್ ಮುಕ್ತ ಭಾರತ್. ಜಾರ್ಖಂಡ್ನ ಪರಿಸ್ಥಿತಿಯೂ ಕೂಡ ಮೋದಿಯವರ ಇದೇ ಸ್ಲೋಗನ್ನಿಗೆ ಪೂರಕವಾಗಿ ಕಂಡು ಬರ್ತಾ ಇದೆ. महात्मा गांधी ने चंपारण में अंग्रेज मुक्त हिंदुस्तान की बात कही थी. आज यहां से जुगल बनना चाहिए, गांधी मैदान से जुगल बजना चाहिए. कांग्रेस मुक्त भारत का सपना हिंदुस्तान साकार. ಒಂದಾನೊಂದು ಕಾಲದಲ್ಲಿ ಅಂತ ಹೇಳಿ ಕತೆ ಪ್ರಾರಂಭ ಆಗುತ್ತಲ್ಲ, ಕಾಂಗ್ರೆಸ್ನದ್ದು ಕೂಡ ಬಹುತೇಕ ಇದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನದ್ದೇ ಆಧಿಪತ್ಯ, ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳೇ ಇತ್ತು. ಮಾತು ಹೇಗಿತ್ತು ಅಂದರೆ, ಇದನ್ನು ಕೇಳಿಸ್ಕೊಳ್ಳೋರಿಗೆ ಸ್ವಲ್ಪ ಕಠೋರ ಅನ್ನಿಸ್ಬಹುದೇನೋ, ಆದರೆ ಇದ್ದಿದ್ದ ಮಾತು ಹೀಗೇನೆ. ಒಂದು ನಾಯಿಯನ್ನು ತಂದು ನಿಲ್ಲಿಸಿದ್ರು ಕೂಡ ಕಾಂಗ್ರೆಸ್ನ ಚಿಹ್ನೆಯ ಅಡಿಯಲ್ಲಿ ಅದು ಗೆಲ್ಲುತ್ತೆ ಅನ್ನೋ ಮಾತಿತ್ತು. ಅಂದರೆ ಪಕ್ಷ ಮುಖ್ಯ, ವ್ಯಕ್ತಿಗಳಲ್ಲ. ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಯಾರನ್ನೇ ನಿಲ್ಲಿಸಿದ್ರೂ ಕೂಡ ಕಾಂಗ್ರೆಸ್ನವರು ಅನ್ನೋ ಕಾರಣಕ್ಕೆ ಅವರನ್ನು ಜನ ಗೆಲ್ಲಿಸ್ತಾರೆ ಅನ್ನೋ ಪರಿಸ್ಥಿತಿ. ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಡಳಿತ ಇದ್ದದ್ದು ಕಾಂಗ್ರೆಸ್ನಲ್ಲೇ. ಒಂದಾನೊಂದು ಕಾಲದ ಮಾತಿದು. ನೆಹರು ಅವರು, ಇಂದಿರಾ ಗಾಂಧಿಯವರ ಯುಗದ ಕಾಂಗ್ರೆಸ್ ಹೀಗಿತ್ತು. ಆದರೆ ಯಾವಾಗ ನರೇಂದ್ರ ಮೋದಿಯವರ ರಾಜಕೀಯ ರಂಗ ಪ್ರವೇಶ ರಾಷ್ಟ್ರೀಯ ಮಟ್ಟದಲ್ಲಾಯಿತು, ಆ ಬಳಿಕ ಅಧಪತನದತ್ತ ಸಾಗ್ತಾ ಇದೆ ಕಾಂಗ್ರೆಸ್ ಪಡೆ. ಸದ್ಯಕ್ಕೆ ನಾನಾಗಲೇ ಹೇಳಿದ ಹಾಗೆ ಇಡೀ ದೇಶ ವ್ಯಾಪ್ತಿಯಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವಂತ ಬಲದ ಆಡಳಿತವನ್ನು ನಡೆಸ್ತಾ ಇದೆ. ನಮ್ಮ ರಾಜ್ಯ ಕರ್ನಾಟಕ ಬಿಟ್ಟರೆ ಪಕ್ಕದ ತೆಲಂಗಾಣ, ಹಿಮಾಚಲ ಪ್ರದೇಶ, ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಆಡಳಿತ ಇದೆ. ಇದನ್ನು ಹೊರತುಪಡಿಸಿದ್ರೆ ತಮಿಳುನಾಡಿನಲ್ಲಿ ಮೈತ್ರಿ ಪಾರ್ಟ್ನರ್, ಜಾರ್ಖಂಡ್ನಲ್ಲೂ ಕೂಡ ಮೈತ್ರಿ ಪಾರ್ಟ್ನರ್ ಆಗಿತ್ತು. ಇದೀಗ ಅಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತಾ ಕಾಂಗ್ರೆಸ್ ಪಕ್ಷ? ಆ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಒಂದು ಕಾಂಟ್ರಾಸ್ಟ್, ಭಾರತೀಯ ಜನತಾ ಪಾರ್ಟಿಯ ನಾಗಾಲೋಟ ಯಾವ ರೀತಿ ಮುಂದುವರೆದಿದೆ. 21 ರಾಜ್ಯಗಳಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ ಕೇಸರಿ ಸೇನೆ. 21ರ ಪೈಕಿ 15 ರಾಜ್ಯಗಳಲ್ಲಿ ಸ್ವಂತ ಬಲದ ಆಡಳಿತ ಬಿಜೆಪಿಯದ್ದು. ಅರುಣಾಚಲ ಪ್ರದೇಶ, ಅಸ್ಸಾಂ, ಛತ್ತೀಸ್ಗಢ, ದೆಹಲಿ, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ. ಇದರ ಜೊತೆಯಲ್ಲೇ ಗೋವಾ, ಮಣಿಪುರ, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ, ತ್ರಿಪುರಾ, ಉತ್ತರಾಖಂಡ್ನಲ್ಲಿ ಬಿಜೆಪಿಯದ್ದೇ ಆಡಳಿತ. ಬಿಜೆಪಿ ಆಡಳಿತದ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಆಂಧ್ರ ಪ್ರದೇಶ, ಬಿಹಾರ, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ಪುದುಚೇರಿಯಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಇದೆ. ಈಗ ಜಾರ್ಖಂಡ್ನಲ್ಲಿ JMM ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಮುಂದಾಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯ ಲೆಕ್ಕ ಮತ್ತಷ್ಟು ಹೆಚ್ಚಾಗ್ತಾ ಕಾಂಗ್ರೆಸ್ನ ಲೆಕ್ಕ ಮೈನಸ್ನತ್ತ ಸಾಗ್ತಾ ಇದೆ. ಜಾರ್ಖಂಡ್ನಲ್ಲಿ ಆಗುವ ಬೆಳವಣಿಗೆಗಳು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಆಗಬಹುದು, ಇದರ ಮತ್ತಷ್ಟು ಡೀಟೇಲ್ಸ್ ನನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗಿ ನೀವು ಮುಂದಿನ ಬುಲೆಟಿನ್ಗಳಲ್ಲೂ ಕೂಡ ಗಮನಿಸ್ತಾ ಹೋಗಬಹುದು. ಇನ್ನು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬ್ಯಾಕ್ ಟು ಕರ್ನಾಟಕ.
ಶ್ರೀರಂಗಪಟ್ಟಣ ಇವತ್ತು ಕೇಸರಿಮಯ ಆಗಿತ್ತು. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಪುನರ್ ನಿರ್ಮಾಣ ಮಾಡ್ತೀವಿ ಅನ್ನೋ ಸಂಕಲ್ಪ ಇವತ್ತು ಕೂಡ ಮುಗಿಲು ಮುಟ್ಟಿತ್ತು. ಹನುಮ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ಉದ್ದಕ್ಕೂ ಕೂಡ ಹನುಮ ಜಪದ ಜೊತೆಗೆ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅನ್ನೋ ಜಪ ಕೂಡ ತಾರಕಕ್ಕೇರಿತ್ತು. ಇದೇ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಿವಾದಿತ ಜಾಮಿಯಾ ಮಸೀದಿ, ಆ ಮಸೀದಿಯ ಬಳಿಯಲ್ಲಿ ಹೈಡ್ರಾಮಾ ಕೂಡ ನಡೆದು ಹೋಯಿತು. ಏನಾಯಿತು ಇವತ್ತು ಈ ವಿವಾದಿತ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ? ಅದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹನುಮನ ಪಾದದ ಮೇಲಾಣೆ, ಮಂದಿರವಲ್ಲೇ ಕಟ್ಟುವೆವು, ರಕ್ತದ ಕಣಕಣ ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ ಎಂಬ ಘೋಷಣೆ. ಮತ್ತೊಂದು ಕಡೆಗೆ ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನಿಸುತ್ತಿರುವಂತಹ ಹನುಮ ಮಾಲಾಧಾರಿಗಳು ಕೇಸರಿ ಧ್ವಜವನ್ನ ಹಿಡಿದು ನುಗ್ಗಲು ಹಿಂದೂ ಸುನಾಮಿ ತಡೆಯಲು ಪೊಲೀಸರ ಹರಸಾಹಸ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶ್ರೀರಂಗಪಟ್ಟಣದಲ್ಲಿ ನಡೆದ ಸಂಕೀರ್ತನಾ ಯಾತ್ರೆಯಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಮೊಳಗಿದ ಹನುಮ ಜಪ, ಮಸೀದಿ ಮುಂದೆ ತಳ್ಳಾಟ, ಪೊಲೀಸರ ಹರಸಾಹಸ. ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿತ್ತು. ಜಾಮಿಯಾ ಮಸೀದಿ ಜಾಗದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಪುನರ್ ನಿರ್ಮಾಣದ ಸಂಕಲ್ಪದ ಗಾಳಿ ಕೂಡ ಮೊಳಗಿಸಲಾಯಿತು. ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ನಡೆದಂತಹ ಸಂಕೀರ್ತನ ಯಾತ್ರೆಯಲ್ಲಿ ಸಹಸ್ರಾರು ಜನರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಹನುಮ ಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಯಾತ್ರೆಯ ಉದ್ದಕ್ಕೂ ಮುಗಿಲು ಮುಟ್ಟುವಂತೆ ಹನುಮ ಜಪ ಮಾಡಿದ್ರು. ಡೊಳ್ಳು ಕುಣಿತ, ತಮಟೆ ಕಲಾವಿದರು ಹನುಮ ಮಾಲಾಧಾರಿಗಳ ಜೋಶ್ ಹೆಚ್ಚುವಂತೆ ಮಾಡಿದ್ರು. ಇದೇ ವೇಳೆ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ್ರು. ಪ್ರತಿ ವರ್ಷ ಸಂಕಲ್ಪ ಮಾಡಿದಾಗೆ ಈ ವರ್ಷವನ್ನು ಸಂಕಲ್ಪ ಮಾಡಿಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಅನೇಕ ವಿಧವಾದಂಥ ಯಾತ್ರೆಗಳನ್ನು ಇನ್ನೂ ವಿಶೇಷವಾಗಿ ಮಾಡಿ ಅನೇಕ ಜನರನ್ನು ಇದಕ್ಕೆ ಸಂಕಷ್ಟವಾಗಿ ಸೇರಿಸಿ ನಂತರ ಮೂಲ ಸ್ಥಾನದಲ್ಲಿ ನಾವು ಆಂಜನೇಯನ ಪ್ರತಿಷ್ಠಾಪನೆ ಮಾಡುವ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ. ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನ. ಇನ್ನು ಶ್ರೀರಂಗಪಟ್ಟಣ ಕೋಟೆಯನ್ನ ಪ್ರವೇಶ ಮಾಡಿ ಜಾಮಿಯಾ ಮಸೀದಿಗೆ ಯಾತ್ರೆ ಬರ್ತಾ ಇದ್ದಂತೆ ಹನುಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು ಎಂಬ ಘೋಷಣೆ ಕೂಗಿದ್ರು. ಕೆಲವು ಹನುಮ ಮಾಲಾಧಾರಿಗಳು ಮಸೀದಿ ಬಳಿಗೆ ನುಗ್ಗಲು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಜಾಗದಲ್ಲಿ ಹನುಮ ಮಂದಿರ ನಿರ್ಮಾಣ ಮಾಡೇ ಮಾಡ್ತೀವಿ ಎಂದ್ರು. ಮುಸಲ್ಮಾನರ ವಾದವೇನು? ಜಾಮಿಯಾ ಮಸೀದಿ ಅಂದ್ರೆ ವಿವಾದಿತ ಜಾಗದಲ್ಲಿ ಆಂಜನೇಯ ದೇವಸ್ಥಾನ ಇದ್ದಿದ್ದು ಸತ್ಯ. ಆದರೆ ರಾಜ್ಯ ರಕ್ಷಣೆಗಾಗಿ ವಾಚ್ ಟವರ್ ಕಟ್ಟಬೇಕಾಗಿತ್ತು. ಹೀಗಾಗಿಯೇ ಮಸೀದಿಯ ರೂಪದಲ್ಲಿ ವಾಚ್ ಟವರ್ ನಿರ್ಮಾಣ ಮಾಡಲಾಗಿದೆ. ಶತ್ರುಗಳಿಗೆ ಗೊತ್ತಾಗದಿರಲಿ ಎಂಬ ಕಾರಣಕ್ಕೆ ಟವರ್ನ ಕಟ್ಟಲಾಗಿದೆ. ಹೀಗಾಗಿ ಗೋಪುರದ ತುದಿಯಲ್ಲಿ ನಿಂತರೆ ಬಳವಳ್ಳಿ ಕಾಣುತ್ತೆ. ಅದರಿಂದ ಟಿಪ್ಪು ಸುಲ್ತಾನ್ ಅಲ್ಲಿದ್ದಂತಹ ದೇವಸ್ಥಾನವನ್ನು ಸ್ಥಳಾಂತರ ಮಾಡಿ ಕ್ಷಣಾಂಬಿಕಾ ದೇವಿ ದೇಗುಲ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ. ಈ ಮೂಲಕ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯಾಗಿದೆ. ಆದ್ದರಿಂದ ದೇವಾಲಯವನ್ನ ನಾಶ ಮಾಡುವ ಉದ್ದೇಶ ಟಿಪ್ಪುಗೆ ಇರಲಿಲ್ಲ. ಮೂರ್ತಿಯನ್ನು ಯಾಕೆ ಸ್ಥಳಾಂತರ ಮಾಡಬೇಕಿತ್ತು ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಈ ದೇಶದ ಇತಿಹಾಸ ಇದು. ಅದನ್ನು ಅವರು ಮುಂದೆ ತಗೊಂಡು ಹೋಗಬಾರ್ದು. ದಯವಿಟ್ಟು ನಮ್ಮ ದೇವಾಲಯ ಕಟ್ಟಡಗಳು ಯಾವುದ್ಯಾವುದಿದೆ ಅವೆಲ್ಲ ವಾಪಸ್ ಕೊಡಿ. ವಿಶೇಷವಾಗಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಕಟ್ಟಡ ವಾಪಸ್ ಕೊಡಿ. ನಾವು ಪುನರ್ ನಿರ್ಮಾಣ ಮಾಡ್ತೀವಿ. ಗೌರವ, ಸೌಹಾರ್ದತೆ ಎಲ್ಲ ಉಳಿಸ್ಕೊಳ್ಳೋಣ. ಈ ದೇಶ ಎಲ್ಲರಿಗೂ ಸೇರಿರುವಂಥದ್ದು ಅಲ್ಲ, ಇದು ಸಮಾಜದ ಭಾವನೆ. ನಪುಂಸಕ ಸಂಸ್ಕೃತಿ ನಮ್ದಂತೂ ಅಲ್ಲ. ಹಂಗಂತ ಹೇಳಿ ಹೀನಾಯವಾಗಿ ಹಿಂಸೆ ಕೊಡೋ ಸಂಸ್ಕೃತಿಯೂ ನಮ್ದಲ್ಲ. ಶಾಂತಿ ಮಾರ್ಗವೇ, ಶ್ರೀಕೃಷ್ಣ ಹೇಳ್ದಂಗೆ ಶಾಂತಿ ಮಾರ್ಗವೇ ಕಡೆ ತನಕ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಎಲ್ಲ ರೀತಿಯಲ್ಲೂ. ಒಟ್ಟಾರೆ ಜಾಮಿಯಾ ಮಸೀದಿ ವಿವಾದ ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲೇರಿದೆ. ಇನ್ನೊಂದು ಕಡೆಗೆ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಸಂಕೀರ್ತನ ಯಾತ್ರೆ ಮಾಡುವ ಮೂಲಕ ಹನುಮ ಮಂದಿರದ ಬಗ್ಗೆ ಜನಜಾಗೃತಿಗೆ ಮುಂದಾಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮ್ಮ ನೆಲದ ದುರಂತ ನೋಡಿ. ಕೆಲವೊಮ್ಮೆ ತಪ್ಪಾಗಿ ಬರೆದ
ತಪ್ಪಾಗಿ ಹೇಳಿಕೊಟ್ಟ, ತಪ್ಪಾಗಿ ನಂಬಿರುವ ಇತಿಹಾಸವನ್ನೇ ಸತ್ಯ ಅಂತ ನಾವು ಕೂಡ ಅನ್ಕೊಂಡ್ಬಿಡ್ತೀವಿ. ಅದು ಸತ್ಯ ಅಲ್ಲ ಸುಳ್ಳು ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ಕೆಲವರು ಕಾನೂನಾತ್ಮಕ ಸಂಘರ್ಷಕ್ಕೂ ಇಳಿಬೇಕಾಗತ್ತೆ, ಬೀದಿಯ ಹೋರಾಟಕ್ಕೂ ಇಳಿಬೇಕಾಗತ್ತೆ. ಇಂಥ ಅನೇಕ ಉದಾಹರಣೆಗಳು ನಮ್ಮ ನೆಲ ಕಂಡಿದೆ. ಈ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಕೂಡ ಅಂಥದ್ದೇ ಒಂದು ಉದಾಹರಣೆ. ಕಣ್ಣಿಗೆ ರಾಚುವಂತೆ ಸಾಕ್ಷಿಗಳಿದ್ರೂ ಕೂಡ ಇದನ್ನ ಒಂದು ಮಂದಿರ ಅಂತ ಹೇಳಿ ಒಪ್ಪಲಿಕ್ಕೆ ಈ ಕ್ಷಣದಲ್ಲೂ ಕೂಡ ಅನೇಕರು ಸಿದ್ಧರೇ ಇಲ್ಲ. ಇದನ್ನ ಮಂದಿರ ಅಂತ ಒಪ್ಪಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಸಂಘರ್ಷ ಮಾಡಬೇಕು ಅನ್ನೋ ವಾದ ಕೂಡ ಕೆಲವರದ್ದು. ಮಂದಿರವೇ ಇತ್ತು ಇಲ್ಲಿ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ 15 ಸಾಕ್ಷ್ಯಗಳನ್ನ ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಕಣ್ಣಿದ್ದವರು, ಆತ್ಮಸಾಕ್ಷಿ ಇದ್ದವರು ಈ ದೃಶ್ಯಗಳನ್ನು ಗಮನಿಸಿ ನಂತರದಲ್ಲೂ ಕೂಡ ಇಲ್ಲಿಲ್ಲ, ಇಲ್ಲಿ ದೇವಸ್ಥಾನ ಇರಲಿಲ್ಲ, ಅಲ್ಲಿರೋದು ಮಸೀದಿಯೇ, ಟಿಪ್ಪು ಸುಲ್ತಾನ ಅನ್ನೋ ಬೃಹತ್ ದೊರೆ, ಮಹಾನ್ ದೊರೆ, ಕೋಮು ಸಹಿಷ್ಣುತೆಯ ಪ್ರತಿಬಿಂಬ ಅಂತ ಇದ್ದ ಟಿಪ್ಪು ಸುಲ್ತಾನ ಕಟ್ಟಿಸಿದ ಜಾಮಿಯಾ ಮಸೀದಿ ಅದು ಅಂತ ಹೇಳಬಹುದಾ ಅನ್ನೋ ಅನುಮಾನ ನನ್ನ. 15 ದೃಶ್ಯಗಳು ಗಂಭೀರವಾಗಿ ಗಮನಿಸಿ, ಈ 15 ದೃಶ್ಯಗಳು ಇರೋದು ಕೂಡ ಅದೇ ಜಾಮಿಯಾ ಮಸೀದಿಯ ಒಳಗಡೆ. ಅಲ್ಲಿಂದಲೇ ಹೆಕ್ಕಿ ತಂದಿರುವ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೃಶ್ಯ ಸಂಖ್ಯೆ 1. ಇದು ದೇವಸ್ಥಾನದ ಕಂಬಗಳು ಅಂತ ಹೇಳಲಿಕ್ಕೆ ಈ ಒಂದು ಆಕೃತಿಯನ್ನ ಗಮನಿಸಿದೆಯ ನಂತರದಲ್ಲೂ ಕೂಡ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಯಾವ ಮಸೀದಿ ಒಳಗಡೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಂಬಗಳ ಮಾದರಿಯ ಕಂಬಗಳು ಇರ್ಲಿಕ್ಕೆ ಸಾಧ್ಯ? ಅದರಲ್ಲೂ ಟಿಪ್ಪು ಸುಲ್ತಾನ ಕಟ್ಟಿಸಿದ ಜಾಮಿಯಾ ಮಸೀದಿ, ಅಲ್ಲಿ ದೇವಸ್ಥಾನ ಹೋಲಿಕೆಯ ಈ ರೀತಿಯ ಕಂಬಗಳು ಯಾಕಿದೆ? ಪ್ರಶ್ನೆ ಸಂಖ್ಯೆ 1. ಹಾಗೆ 2ನೇ ದೃಶ್ಯ, ಈ ಸೋಕಾಲ್ ಜಾಮಿಯಾ ಮಸೀದಿಯ ಅಡಿಪಾಯ. ಈ ಅಡಿಪಾಯವನ್ನ ಗಮನಿಸಿ, ನೀವು ಪ್ರತಿನಿತ್ಯ ಹೋಗುವ ಯಾವುದಾದ್ರೂ ದೇವಸ್ಥಾನ, ಈ ಐತಿಹಾಸಿಕ ಹಿನ್ನೆಲೆಯುಳ್ಳ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಅದರ ಅಡಿಪಾಯವನ್ನ ಗಮನಿಸಿದಾಗ ಹೀಗಿಲ್ಲ ಅದು ಅಂತ ಅಂದರೆ, ಅಥವಾ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಮಸೀದಿಯ ಅಡಿಪಾಯ ಈ ರೀತಿಯಲ್ಲಿ ಇದೆ ಅಂತಂದರೆ, ಹೌದು ಇದು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲ, ಮಸೀದಿ ಅಂತ ಒಪ್ಪಬಹುದೇನೋ. ಈ ಅಡಿಪಾಯ ನಾವೀಗೇನು ಗಮನಿಸ್ತಾ ಇದ್ದೀವಿ, ಇದು ಯಾವುದೋ ದೇವಸ್ಥಾನದ ಅಡಿಪಾಯ ಅಲ್ಲ. ಹಾಗೆ ಹೋಲಿಕೆ ಇದ್ರೂ ಕೂಡ ಇದು ಸೋಕಾಲ್ ಜಾಮಿಯಾ ಮಸೀದಿಯ ಅಡಿಪಾಯ. ದೃಶ್ಯ ಸಂಖ್ಯೆ 3, ಕೆತ್ತನೆಯ ಶೈಲಿ. ಆ ಕಂಬಗಳ ಮೇಲೆ ಮೂಡಿರ್ತಕ್ಕಂಥ ಕೆತ್ತನೆಯ ಶೈಲಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನರಸಿಂಹಾವತಾರ, ಸಿಂಹದ ಮುಖವುಳ್ಳ ಆ ಕೆತ್ತನೆ ಅದನ್ನ ಗಮನಿಸಿದ ನಂತರದಲ್ಲಿ, ಹಾಗೆ ಈ ಕೆತ್ತನೆಯ ಶೈಲಿಯನ್ನ ಗಮನಿಸಿದ ನಂತರದಲ್ಲಿ ಇದನ್ನ ಯಾರಾದರೂ ಮಸೀದಿಯ ಕೆತ್ತನೆ ಅಂತ ಕರೀಲಿಕ್ಕೆ ಸಾಧ್ಯ ಇದೆಯಾ? ಈ ಶೈಲಿಯ ಕೆತ್ತನೆಯನ್ನ ಮಸೀದಿಯಲ್ಲಿ ಟಿಪ್ಪು ಸುಲ್ತಾನ ಮಾಡಿಸಿದ್ದಾದ್ರೂ ಯಾಕೆ? ಈ ಪ್ರಶ್ನೆ ಮೂಡೋದು ಸಹಜ. ಹಾಗೆ ಸಾಕ್ಷ್ಯ ಸಂಖ್ಯೆ 4, ದೃಶ್ಯ ಸಂಖ್ಯೆ 4, ಪ್ರಶ್ನೆ ಸಂಖ್ಯೆ 4 ಕೂಡ ವೀಕ್ಷಕರೇ ನಿಮಗಾದ. ಕಮಲದ ಚಿಹ್ನೆಯನ್ನ ಹೋಲುವಂತಹ ಆಕೃತಿಯುಳ್ಳ ಕಂಬ. ಕಮಲ ಲಕ್ಷ್ಮಿ ಕೂರುವಂತಹ ಸ್ಥಳ ಅಂತ ಹೇಳಿ ಪರಿಗಣಿಸಲಾಗತ್ತೆ. ಲಕ್ಷ್ಮೀ ದೇವಿಯ ಆರಾಧನೆ ಸಂದರ್ಭದಲ್ಲಿ ವಿಶೇಷವಾಗಿ ಕಮಲವನ್ನು ಅರ್ಪಿಸಲಾಗತ್ತೆ. ಹೀಗಾಗಿಯೇ ಯಾವುದೇ ದೇವರ ಮಂದಿರ ಇದ್ರೂ ಕೂಡ ಅಲ್ಲಿ ಸಂಪತ್ಭರಿತವಾದ ವಾತಾವರಣ ಇರಲಿ, ಲಕ್ಷ್ಮಿಯ ಅನುಗ್ರಹ ಇರಲಿ, ಹಾಗೆ ಅಲ್ಲಿಗೆ ಬರುವ ಭಕ್ತರಿಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಮಂದಿರಗಳ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿನ ಕೆತ್ತನೆಗಳಲ್ಲಿ ಕಮಲದ ಆಕೃತಿ ಬಹುತೇಕ ದೇವಸ್ಥಾನಗಳಲ್ಲಿ ಕಾಣೋದು ಸರ್ವೇ ಸಾಮಾನ್ಯ. ಮಸೀದಿ ಒಳಗೆ ಕಮಲ ಯಾಕೆ ಹೋಗುತ್ತೆ? ಟಿಪ್ಪು ಸುಲ್ತಾನ ಕಟ್ಟಿಸಿದಂತಹ ವಾಚ್ ಟವರೋ, ಮಿನಾರೋ ಅಥವಾ ಮಸೀದಿಯೋ, ಇಲ್ಲಿ ಕಮಲದ ಆಕೃತಿ ಇರ್ತಕ್ಕಂಥ ಕೆತ್ತನೆಗಳು ಯಾಕೆ ಲಭ್ಯ ಆಗ್ತಾ ಇದೆ? ಪ್ರಶ್ನೆ ಸಂಖ್ಯೆ 5. ಹಾಗೆ ಕುರುಹು ಅಥವಾ ಸಾಕ್ಷ್ಯ ಸಂಖ್ಯೆ 5, ಕಲ್ಯಾಣಿ. ಟಿಪ್ಪು ಸುಲ್ತಾನನಿಗೆ ಮಸೀದಿ ಒಳಗೊಂದು ದೀಪೋತ್ಸವನೋ ತೆಪ್ಪೋತ್ಸವನೋ ಮಾಡಿಸ್ಬೇಕು ಅನ್ನೋ ಖಯಾಲಿ ಇತ್ತೋ ಏನೋ ಗೊತ್ತಿಲ್ಲ. ಇದನ್ನ ಆ ಕಾಲದಲ್ಲೂ ಈ ಕಾಲದಲ್ಲೂ ವಾದ ಮಂಡಿಸ್ತಾ ಇರುವ ಇತಿಹಾಸಕಾರರು ಉತ್ತರಿಸಬೇಕು. ಜಾಮಿಯಾ ಮಸೀದಿ ಒಳಗಿರ್ತಕ್ಕಂಥ ಕಲ್ಯಾಣಿ ಇದು. ಸಾಮಾನ್ಯವಾಗಿ ದೇವಸ್ಥಾನಗಳ ಆವರಣದಲ್ಲಿ ಅದಕ್ಕೆ ಹೊಂದಿಕೊಂಡಂತೆ ಕಲ್ಯಾಣಿ ಇರೋದು ನಿಮಗೆ ಗೊತ್ತಿದೆ. ಅಲ್ಲಿಂದ ನೀರು ತಂದು ಜಲಾಭಿಷೇಕ ಮಾಡೋದು, ಅಥವಾ ಅಲ್ಲಿಗೆ ಬರೋ ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡೋ ಸಲುವಾಗಿ, ಅಥವಾ ವಿಶೇಷ ಆಚರಣೆಗಳ ಸಂದರ್ಭದಲ್ಲಿ ದೀಪೋತ್ಸವವನ್ನು ಮಾಡೋ ಸಲುವಾಗಿ. ಆದರೆ ಇದು ಯಾವುದೇ ರೀತಿಯ ಆಚರಣೆಗಳು ಮಸೀದಿಯಲ್ಲಿ ನಡೆಯೋದಿಲ್ಲ. ಮಸೀದಿಯಲ್ಲಿ ಯಾಕೆ ಟಿಪ್ಪು ಸುಲ್ತಾನ ಕಲ್ಯಾಣಿಯನ್ನು ಕಟ್ಟಿಸ್ದ? ಇತಿಹಾಸಕಾರರು ಇದಕ್ಕೆ ಉತ್ತರ ಕೊಡಲೇಬೇಕು. ಹಾಗೆ ಇದಕ್ಕಿರುವ ಮತ್ತೊಂದು ಕುರುಹು ಕಮಲ. ಸ್ಪಷ್ಟವಾಗಿ ನಾವು ಆ ಜಾಮಿಯಾ ಮಸೀದಿ ಒಳಗಿರ್ತಕ್ಕಂಥ ಮತ್ತೊಂದು ಕಂಬದಲ್ಲಿ ಕಾಣ್ತಾ ಇರುವಂತಹ ಕೆತ್ತನೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ದೇವಸ್ಥಾನದ ಕಂಬವೋ ಅಥವಾ ಮಸೀದಿಯ ಕಂಬವೋ ವೀಕ್ಷಕರಿಗೆ ಬಿಟ್ಟ ವಿಚಾರ.
ಚಕ್ರ, ಕಮಲ, ಹೀಗೆ ಹಿಂದೂ ಶೈಲಿಯ ಕೆತ್ತನೆ ಉಳ್ಳ 3-4 ಉದಾಹರಣೆಗಳನ್ನು ಬ್ಯಾಕ್ ಟು ಬ್ಯಾಕ್ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಚಕ್ರ, ಮತ್ತೊಂದು ಕಡೆಯಲ್ಲಿ ಕಮಲ, ಈ ರೀತಿಯ ಹಿಂದೂ ಶೈಲಿಯ ಕೆತ್ತನೆಗಳಿರ್ತಕ್ಕಂಥ 4-5 ಕಂಬಗಳು ಹಾಗೆ ಅಲ್ಲಿನ ಕೆತ್ತನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇದೆಲ್ಲದರ ಜೊತೆಗೆ ಕುರುಹು ಸಂಖ್ಯೆ 13, ಇದನ್ನೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ಬಿಡಿ. ನಾಗರ ಕೆತ್ತನೆ ಇರ್ತಕ್ಕಂಥ ಕಂಬ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಾಗರ ಕೆತ್ತನೆ ಇರ್ತಕ್ಕಂಥ ಕಂಬ ಕೂಡ ದೇವಸ್ಥಾನಗಳಲ್ಲಿ ಸಾಮಾನ್ಯ. ಮಸೀದಿ ಒಳಗೆ ನಾಗರ ಕೆತ್ತನೆ ಯಾಕೆ ಬರುತ್ತೆ? ಟಿಪ್ಪು ಸುಲ್ತಾನ ನಾಗರ ಕೆತ್ತನೆಯನ್ನ ಕೂಡ ಮಸೀದಿ ಒಳಗೆ ಮಾಡಿಸುವಷ್ಟು ಕೋಮು ಸೌಹಾರ್ದತೆಯೊದ್ದಂತಹ ರಾಜನ ಪ್ರಶ್ನೆಗೆ ಉತ್ತರ ಕೊಡೋದು ಬಾಕಿ ಇದೆ. ಈ ನಾಗರ ಕೆತ್ತನೆಯನ್ನ ವಿರೂಪಗೊಳಿಸಿರೋದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ವಿರೂಪಗೊಳಿಸಿರುವ ಪ್ರಯತ್ನಗಳು, ಇದನ್ನೇ ಇವತ್ತು ಕೂಡ ಸಂಕೀರ್ತನಾ ಯಾತ್ರೆಯ ಭಾಗವಾಗಿದ್ದ ಅನೇಕ ಹಿಂದೂಪರ ಸಂಘಟನೆಗಳ ನಾಯಕರು ಹೇಳ್ತಾ ಇದ್ದಿದ್ದು. ಮಸೀದಿ ಏನೋ ಮಾಡಿದ್ರಿ ಸರಿ ಸ್ವಾಮಿ, ಅಲ್ಲಿರ್ತಕ್ಕಂಥ ಕೆತ್ತನೆಗಳನ್ನು ನೀವು ಯಾಕೆ ವಿರೂಪಗೊಳಿಸ್ತಿದ್ದೀರಿ? ಯಾವ ಕಾರಣಕ್ಕೆ ಇರುವ ಕುರುಹುಗಳನ್ನು ನಾಶ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನು. ಚಕ್ರ, ಕಮಲ, ನಾಗರ ಕೆತ್ತನೆ, ಕಲ್ಯಾಣಿ, ಹಾಗೆ ಅಡಿಪಾಯ ಇದಿಷ್ಟಿದ್ದಾಗಿಯೂ ಕೂಡ ಅದು ಮಂದಿರ ಅಲ್ಲ ಮಸೀದಿ ಅನ್ನುವವರ ವಾದಕ್ಕೆ ಏನು ಹೇಳಬೇಕು? ವೀಕ್ಷಕರಿಗೆ ಬಿಟ್ಟ ವಿಚಾರ. ನಾಳೆ ಭಾರತದ ಆಪ್ತ ರಕ್ಷಕ ರಷ್ಯಾ ಅಧ್ಯಕ್ಷ ಪುತಿನ್ ಬರ್ತಾ ಇದ್ದಾರೆ. ಅಮೆರಿಕದ ಸುಂಕಾಸ್ತ್ರ, ಉಕ್ರೇನ್ ವಿರುದ್ಧ ಯುದ್ಧ, ರಕ್ಷಣಾ ತಂತ್ರಜ್ಞಾನಗಳ ಒಪ್ಪಂದದ ಬೆನ್ನಲ್ಲೇ ಪುಟಿನ್ ಮೋದಿ ಭೇಟಿ. ಸಹಜವಾಗಿ ವಿರೋಧಿಗಳಿಗೆ ನಡುಕ ಶುರುವಾಗಿದೆ. ಪುಟಿನ್ ಭಾರತದ ಅತ್ಯಾಪ್ತ, ದೊಡ್ಡನನ ಕಡುವೈರಿ, ಸಮರಕ್ಕೂ ಸಿದ್ಧ, ಸಂಧಾನಕ್ಕೂ ಬದ್ಧ ಎಂಬ ರಷ್ಯಾದ ಅಧ್ಯಕ್ಷ ನಾಳೆ ಭಾರತಕ್ಕೆ ಬರುತ್ತಿದ್ದಾರೆ. ಸ್ನೇಹಿತನ ಸ್ವಾಗತಕ್ಕೆ ಭಾರತ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಾಳೆ ಭಾರತಕ್ಕೆ ಬರ್ತಿದ್ದಾನೆ ಆಪ್ತ ಮಿತ್ರ. ರಷ್ಯಾ ಅಧ್ಯಕ್ಷನ ಆಗಮನ, ಸಾಲು ಸಾಲು ಒಪ್ಪಂದ. ವಿಶ್ವದಲ್ಲಿ ಭಾರತದ ಪರ ನಿಲ್ಲುವ ನಂಬಿಕಸ್ಥ ರಾಷ್ಟ್ರ ಅಂದ್ರೆ ಅದು ರಷ್ಯಾ ಮಾತ್ರ. ಈ ಸ್ನೇಹ ಇಂದು ನಿನ್ನೆದಲ್ಲ. ಈಗ ಸ್ನೇಹ ಮತ್ತಷ್ಟು ಗಟ್ಟಿಗೊಳಿಸಲು ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಾಳೆ ನಾಡಿದ್ದು 2 ದಿನಗಳ ಕಾಲ ಪ್ರವಾಸಕ್ಕಾಗಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವಂತಹ 23ನೇ ಭಾರತ ರಷ್ಯಾ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ಗಮನಿಸೋಣ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹನುಮನಹಳ್ಳಿ ಬಳಿ ಅಂಜನಾದ್ರಿ ಪರ್ವತಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದರು. ಇವತ್ತು ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾಧಾರಿಗಳು ಮಾಲೆ ವಿಸರ್ಜನೆ ಮಾಡಿದರು. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಮಾಲಾಧಾರಿಗಳು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ 575 ಮೆಟ್ಟಿಲು ಏರಿದರು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮೊಳಗಿದೆ. ಗೋಕಾಕ ಜಿಲ್ಲೆ ರಚನೆಗೆ ಹೋರಾಟ ತೀವ್ರಗೊಂಡಿದೆ. ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯಿಸಿ ಇವತ್ತು ಗೋಕಾಕ್ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿಂದು ಬೆಳಗ್ಗೆ ಪಾದಚಾರಿ ಮಾರ್ಗ ತೆರವು ಮಾಡಿದ ವಿಚಾರಕ್ಕೆ ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ನೋಟಿಸ್ ನೀಡದೆ ತೆರವು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಪಾದಚಾರಿ ಮಾರ್ಗ ತೆರವು ಮಾಡೋಕೆ ನಾವು ಬಿಡೋಲ್ಲ ಅಂತ ಪಟ್ಟು ಹಿಡಿದಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವಸ್ಥಾನದ ಹೋಮ್ಗಾರ್ಡ್ ಅನ್ನ ಯಶಸ್ವಿನಿ ಆನೆ ಸೊಂಡಿಲಿನಿಂದ ಪಕ್ಕಕ್ಕೆ ತಳ್ಳಿದೆ. ಸುಬ್ರಹ್ಮಣ್ಯದಲ್ಲಿ ವಾರ್ಷಿಕ ಜಾತ್ರಾ ಪ್ರಯುಕ್ತ ನಡೆದ ನೀರು ಬಂಡಿ ಉತ್ಸವದಲ್ಲಿ ಘಟನೆ ನಡೆದಿದೆ. ಭಕ್ತರ ಜೊತೆ ನೀರಿನಲ್ಲಿ ಆಟವಾಡ್ತಿದ್ದ ವೇಳೆ ಸಿಬ್ಬಂದಿ ಆನೆಗೆ ಅಡ್ಡ ಬಂದಿದ್ದಾರೆ. ಈ ವೇಳೆ ಸಿಬ್ಬಂದಿಗೆ ಆನೆಯೇ ಆಚೆ ತಳ್ಳಿದೆ. ಬಿಜೆಪಿ ಪಕ್ಷದಿಂದ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಿದ್ದಾರೆ. ಇವರು ಆ ಸೋನಿಯಾ ಗಾಂಧಿ ಅಲ್ಲ, ಬದಲಾಗಿ ಕೇರಳದ ಮುನ್ನಾರ್ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವ ಮತ್ತೋರ್ವ ಸೋನಿಯಾ ಗಾಂಧಿ. ವಿಷಯವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH